ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರೂ ತಮ್ಮನೇಲಿ ನೋಡಿರ್ತೀರ, ಅದರಿಂದ ನಾವು ಎಲ್ಲ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ನಾವಂತೂ ತುಂಬ ಖುಷಿಯಾಗಿದ್ದೀವಿ, ಯಾಕಂದರೆ ತುಂಬ ಸರಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಗಿತ್ತು. ಆದರೆ ದೇವರು ಕರ್ಕೊಂಡಾಗ್ಲೇ ಹೋಗೋದಕ್ಕಾಗೋದು ಅಂತ ಎಲ್ಲರೂ ಹೇಳ್ತಾರೆ. ಅದಂತೂ ನಮ್ಮ ವಿಷಯದಲ್ಲಿ ನಿಜ ಆಯಿತು. ಹಾಗೆಯೇ ಮನೇಲಿ ಮೆಹಂದಿ ಇತ್ತು ಅಂದ್ಬಿಟ್ಟು ಸ್ವಲ್ಪ ಹಾಕ್ಸ್ಕೊಂಡೆ. ಏನೋ ಪ್ಲ್ಯಾನ್ ಮಾಡಿ ಹಾಕ್ಸ್ಕೊಂಡ್ವಿ, ಅಂದರೆ ಬೃಂದಾವನ ಎಲ್ಲ ಬಿಟ್ಟು ಎಲ್ಲ ಇದು ಮಾಡೋಣ ಅಂತ. ಆದರೆ ಈ ಥರ ಆಯಿತು. ಆದರೆ ಚೆನ್ನಾಗೇ ಬಂದಿತ್ತು. ಆಮೇಲೆ ನೈಟ್ ಜರ್ನಿ ಆಗಿರೋದ್ರಿಂದ ಈ ಥರ ಡ್ರೆಸ್ ಹಾಕ್ಕೊಂಡು ಹೋಗೋಣ, ಯಾಕಂದರೆ ಕಂಫರ್ಟ್ ಆಗಿರುತ್ತೆ ಟ್ರೈನಲ್ಲಿ ಹೋಗೋದ್ರಿಂದ ಅಂತ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡು ಹೋದೆ. ಸ್ನಾನ ಎಲ್ಲ ಮುಗಿಸಿ ಬೆಳಗ್ಗೆ ಎಲ್ಲ ಪೂಜೆ ಮಾಡಿದ್ದೆಲ್ಲ. ಇವಾಗ ಸಿಂಪಲಾಗಿ ಸುಮ್ಮನೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ನೋಡಿ, ಮೆಹಂದಿ ಸಖತ್ತಾಗಿ ಹಿಡಿದಿತ್ತು, ನೀವೇ ನೋಡ್ಬೋದು. ನಾನು ಆಲ್ಮೋಸ್ಟ್ ದೇವಸ್ಥಾನಗಳಿಗೆ ಮೆಹಂದಿ ಹಾಕ್ಕೊಂಡು ಹೋಗಲ್ಲ, ಇದೇ ಫಸ್ಟ್ ಟೈಮ್ ಹಾಕ್ಕೊಂಡು ಹೋಗ್ತಾ ಇರೋದು. ಅದು ಮನೇಲಿ ಇತ್ತಲ್ವ, ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಕ್ಸ್ಕೊಂಡಿದ್ದು. ಚೆನ್ನಾಗಿ ಹಾಕಿದ್ರು ನಮ್ಮ ಫ್ರೆಂಡು. ಹಾಗೆಯೇ ನಮ್ಮ ನಾದಿನಿ ಅಂತ ಇದ್ಲು, ಫ್ರೀ ಏರ್ ಬಿಟ್ಕೊಂಡೋಗೋದಕ್ಕೆ ಈ ಡ್ರೆಸ್ಗೆಲ್ಲ ಜಡೆ ಹಾಕ್ಕೊಂಡು ಹೋಗ್ಬಾರ್ದು ಅಂತ ರೇಗಿಸ್ತಾ ಇದ್ಲು. ಆದರೆ ನನಗೆ ಟ್ರೈನಲ್ಲಿ ಫುಲ್ ಗುದೆಲ್ಲ ಆ ಕಡೆಯಿಂದ ಈ ಕಡೆಗೆ ಹಾರ್ತಾ ಇರುತ್ತೆ, ಆಮೇಲೆ ಫುಲ್ಲೆಲ್ಲ ತಲೆ ಸಿಕ್ಕಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಜಡೆ ಹಾಕ್ಕೊಂಡು ಈ ಥರ ರೆಡಿಯಾಗಿ ಹೊರಟೆ. ಲಾಸ್ಟಲ್ಲಿ ಬೀಗ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಬರೋದು ನಮ್ಮ ಯಜಮಾನ್ರು, ನನ್ನೆಲ್ಲ. ಅದಕ್ಕೆ ಅದೆಲ್ಲ ಮಾಡಿಕೊಂಡು ಆಮೇಲೆ ನಾವು ಹೊರಟ್ವಿ. ನೋಡಿ, ನಮ್ಮ ಯಜಮಾನ್ರು ಈ ಥರ ಎಲ್ಲ ಒಂದು ಪ್ಯಾಂಟೆಲ್ಲ ಕೆಳಗಡೆ ಇದಾಗ್ತಾಯಿತ್ತು ಅಂದ್ಬಿಟ್ಟು ಅದೆಲ್ಲ ಮಡಚಿ ಇದು ಮಾಡೋದು. ಸ್ವಲ್ಪ ಮುಂದೆ ಬಂದ್ಬಿಟ್ಟಿದ್ವಿ, ನಮ್ಮ ಗಾಡಿ ನೋಡಿರಲಿಲ್ಲ. ಮತ್ತೆ ಹಿಂದೆ ಹೋಗಿ ನಮ್ಮ ಯಜಮಾನ್ರು ಗಾಡಿ ಎಲ್ಲ ಚೆಕ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಆಮೇಲೆ ಹೊರಟ್ವಿ. ಸಂಜೆ ಸ್ವಲ್ಪ ಮಳೆನೂ ಸ್ಟಾರ್ಟ್ ಆಗೋಯ್ತು. ನಾವು ಹೊರಟೋ ಟೈಮಲ್ಲಿ ಅಯ್ಯೋ ಏನಪ್ಪ ಮಾಡೋದು, ನಡ್ಕೊಂಡು ಹೋಗ್ಬೇಕಲ್ಲ ಅಂತ ಅಂದ್ಕೊಂಡ್ವಿ. ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಅಲ್ವ ನಮ್ಮ ಮೆಟ್ರೋ ಇರೋದು, ಅದಕ್ಕೇ ನಡ್ಕೊಂಡು ಹೋಗೋಣ, ಮತ್ತೆ ಅಲ್ಲಿ ಹೋಗಿ ಬೈಕ್ ನಿಲ್ಲಿಸೋದು ಎಂತಕ್ಕೆ, ಮನೆ ಹತ್ರನೇ ಬೈಕ್ ನಿಲ್ಲಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಇಬ್ಬರೂ ಹೊರಟ್ವಿ. ಹೋಗಿ ಮೆಟ್ರೋ ಹತ್ರ ಟಿಕೆಟ್ ಎಲ್ಲ ತೊಗೊಂಡು ನಮ್ಮ ಯಜಮಾನ್ರು ಆಮೇಲೆ ಬಂದರು. ನಾನು ರೇಗಿಸ್ತಾ ಇದ್ದೆ, ಯಾಕಂದರೆ ನಾನು ಒಂದು ಸತಿ ಟ್ರೈನಲ್ಲಿ ಅಥವಾ ಟ್ರೈನು ಅಂತೀನಿ ಮೆಟ್ರೋದಲ್ಲಿ ನಾನು ನಮ್ಮ ಯಜಮಾನ್ರು ಎಲ್ಲೋ ಹೊರಗಡೆ ಹೋಗಿದ್ವಿ. ಅಲ್ಲಿ ಫಂಕ್ಷನ್ನು ಒಂದು 12 ಗಂಟೆಗೆ ಸ್ಟಾರ್ಟ್ ಆಯಿತು. ಅವ್ರು 10 ಗಂಟೆಗೆ ಅಂತಲೇ ಹೇಳಿದರು. ಆದರೆ ನಾನೇನು ಮಾಡಿದ್ದೆ, ನಾನು ಫುಲ್ ಡೇ ಇರ್ತೀನಿ ಫಂಕ್ಷನಲ್ಲಿ ಅಂತ ಹೇಳಿದೆ. ನಮ್ಮ ಯಜಮಾನ್ರು ನಂಗೆ ಡ್ಯೂಟಿ ಇದೆ ಅಂತ ಅಂದ್ಬಿಟ್ಟು 12 ಗಂಟೆ ತನಕ ಇದ್ದು ಅವ್ರೇನು ಮಾಡಿದ್ರು, ಹೊರಟೋದ್ರು. ನಾನು ಅಲ್ಲಿ ತನಕ ಸರಿ ಆಯಿತು, ಆಟೋ ಬುಕ್ ಮಾಡಿಕೊಡಿ, ಹೊರಡ್ತೀನಿ ಅಂತ ಅಂದ್ಬಿಟ್ಟು ಹೊರಟೆ. ಆಮೇಲೆ ಏನಾಯಿತು ಅಂತಂದರೆ, ಅವ್ರದ್ದು ಆಟೋನೇ ಬುಕ್ ಆಗ್ತಾಯಿಲ್ಲ. ಒಂದು 12 ಗಂಟೆ, ಒಂದು 6:30 7 ಗಂಟೆ ಆಗೋಯಿತು, ಆಟೋನೇ ಬುಕ್ ಆಗಲೇ ಇಲ್ಲ. ಆವಾಗ ಏನು ಮಾಡೋದಪ್ಪ ಅಂದ್ಬಿಟ್ಟು ಎದ್ರುಕೊಂಡು ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಒಬ್ಬಳೇ ಬಂದಿದ್ದೀನಿ. ನಂಗೆ ನಿಜ ಮೆಟ್ರೋದಲ್ಲಿ ಹೇಗೆ ಬರೋದು ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಕೇಳ್ಕೊಂಡು ಹೊರಟೆ. ಆಮೇಲೆ ಬಂದೆ. ಬರೋ ಅಷ್ಟರಲ್ಲಿ 9 ಗಂಟೆ ಆಗೋಯಿತು. ಬೈಸ್ಕೊಂಡಿದ್ದೀನಿ ಅವತ್ತು ಮನೇಲಿ. ಅದೆಲ್ಲ ಹೇಳ್ಕೊಂಡು ರೇಗಿಸ್ಕೊಂಡು ಆಮೇಲೆ ನಾವು ಬಂದ್ವಿ ಮೆಜೆಸ್ಟಿಕ್ಕಿಂದ ಬಂದು ಮೆಟ್ರೋ ಇಳಿದು ಮೆಟ್ರೋಯಿಂದ ರೈಲ್ವೆ ಸ್ಟೇಷನ್ ಕಡೆ ಬಂದ್ವಿ. ನಮ್ಮದು ಪ್ಲ್ಯಾಟ್ಫಾರ್ಮ್ 2 ಇತ್ತು. ನಮ್ಮ ಅಕ್ಕ ಅವರೆಲ್ಲ ಬರೋ ಸ್ವಲ್ಪ ಲೇಟ್ ಆಯಿತು, ಅದಕ್ಕೇ ನಾವು 1 ಅವರ್ ಮುಂದೆನೇ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಎಲ್ಲರೂ ಬಂದರು. ನೋಡಿ ಫ್ರೆಂಡ್ಸ್ ಅಂತ ಎಲ್ಲರೂ ರೇಗಿಸ್ತಾಯಿದ್ರು. ಇವರೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ, ಯಾಕಂದರೆ ಅಂಜನಾದ್ರಿ ಬೆಟ್ಟಕ್ಕೆ, ಹಾಗೆಯೇ ಸೌದತ್ತಿ ಎಲ್ಲಮ್ಮ ದೇವಸ್ಥಾನಕ್ಕೆ ಇವೆಲ್ಲ ನಾವು ಟೀಮ್ ಹೋಗಿದ್ದು, ಇಷ್ಟೇ ಟೀಮ್ ಹೋಗಿದ್ದು. ಒಬ್ಬೊಬ್ಬರು ಮಿಸ್ಸಿಂಗ್ ಆಗಿದ್ದಾರೆ, ಒಬ್ಬೊಬ್ಬರು ಆ್ಯಡ್ ಆಗಿದ್ದಾರೆ ಅಷ್ಟೇ. ಆದರೆ ಆಲ್ಮೋಸ್ಟ್ ಇವರೇ ಇದ್ದಾರೆ ಎಲ್ಲರೂ ಅಷ್ಟೇ. ನಾವೆಲ್ಲ ಹೋಗಿ ವೆಯ್ಟ್ ಮಾಡಿದ್ಮೇಲೆ ನಮ್ಮ ಅಕ್ಕ ಅವರೆಲ್ಲ ಬಂದರು. ಆಮೇಲೆ ಇಷ್ಟೊತ್ತಾಯ್ತು ಬರೋದು ಅಂತ ರೇಗಿಸ್ಕೊಂಡು ಆಮೇಲೆ ಎಲ್ಲರೂ ಹೋದ್ವಿ, ಕೂತಿದ್ವಿ. ಸ್ಟಾರ್ಟ್ ಆಯಿತು ನಮ್ಮ ತರಲೆ ತುಂಟಾಟಗಳು. ರೇಗಿಸ್ಕೊಂಡು ಇವ್ರನ್ನ ರೇಗಿಸ್ಕೊಂಡು ನೋಡಿ, ಎಲ್ಲ ನಮ್ಮ ಅಕ್ಕ ಸಿಕ್ಕಾಪಟ್ಟೆ ರೇಗಿಸ್ತಾಯಿದ್ರು. ಆಮೇಲೆ ಎಲ್ಲರೂ ಮಾತಾಡಿಕೊಂಡು ಕೂತಿದ್ವಿ. ಹಾಗೆ ನೋಡಿ, ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಎಲ್ಲರೂ ಬಂದರೆ ಒಬ್ಬೊಬ್ಬರೇ ಇದ್ದರೆ ಬೇಜಾರಾಗುತ್ತೆ, ಆದರೆ ಎಲ್ಲರೂ ಟೀಮಲ್ಲಿದ್ದರೆ ಗೊತ್ತಾಗೋದೇ ಇಲ್ಲ. ಆಮೇಲೆ ಈ ಸತಿ ಅಡುಗೆನ ನಾವು ಮಾಡ್ಕೊಂಡು ಹೋಗಿರಲಿಲ್ಲ, ಯಾಕಂದರೆ ಹುಷಾರಿರಲಿಲ್ಲ ಅಂತ. ಅದಕ್ಕೇ ಅಕ್ಕನೇ ಪಾರ್ಸಲ್ ತಂದಿತ್ತು. ಚೆನ್ನಾಗಿತ್ತು ಪಲಾವು. ನೋಡಿ, ಅದಕ್ಕೆ ಬಿಚ್ಚಿ ತೋರಿಸ್ತಾ ಇದ್ದಾರೆ ಪಲಾವು ಚೆನ್ನಾಗಿದೆ ಅಂತ. ಇವಾಗ ತೋರಿಸ್ದವರೆಲ್ಲ ರೇಗಿಸ್ತಾ ಇರ್ತಾರೆ. ಹೋದ ಸತಿ ನಾನು ಮಾಡ್ಕೊಂಡು ಹೋಗಿದ್ದಾಗ ಅಮ್ಮ ಮಾಡಿದ ಥರನೇ ಇದೆ ಅಂತ ರೇಗಿಸ್ತಾಯಿದ್ರು. ಅದಕ್ಕೇ ನಾನು ಕೇಳ್ತಾ ಇದ್ದೆ, ರೇಗಿಸ್ತಾ ಇದ್ದೆ, ಅಮ್ಮ ಮಾಡಿದ ಥರನೇ ಇದೆಯಾ ಇಲ್ವಾ ಅಂತ. ನೋಡಿ, ಚೆನ್ನಾಗಿತ್ತು ಒಂಥರ ಟ್ರಿಪ್ಪು. ಈ ಥರ ಟೀಮಲ್ಲಿ ಹೋದರೆ ನಾವು ಹೋಗೋದು ಗೊತ್ತಾಗಲ್ಲ, ಬರೋದು ಗೊತ್ತಾಗಲ್ಲ, ಬೇಜಾರು ಆಗಲ್ಲ. ಒಬ್ಬೊಬ್ಬರೇ ಹೋಗಬೇಕು ಅಂದರೆ ಬೇಜಾರಾಗುತ್ತೆ. ಅದು ದೇವಸ್ಥಾನಗಳು ಈ ಥರ ಎಲ್ಲ ಹೋದಾಗ ಟೀಮಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತಲೇ ಅನಿಸ್ಬೋದು. ಇವಾಗ ನೋಡಿ, ಅವರು ಬೇರೆ ಕಡೆ ಹೋಗಬೇಕು, ಬೇರೆ ಸೀಟ್ ಬುಕ್ ಹೋಗಿತ್ತು ನಮ್ಮ ಪಕ್ಕದಲ್ಲ, ಅದ್ರ ಪಕ್ಕದ ಸೀಟು. ಅದಕ್ಕೇ ಅವರು ಅಲ್ಲಿ ಹೋದ್ಮೇಲೆ ನಾವು ಕೂಡ ನಿದ್ದೆ ಮಾಡೋಣ ಅಂತಂದ್ಬಿಟ್ಟು ಮಲ್ಕೊಂಡ್ವಿ.
ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. 2-3 ದಿನದಿಂದ ವರಮಹಾಲಕ್ಷ್ಮಿ ಹಬ್ಬ ಇತ್ತು, ಹಾಗೆಯೇ ಆ ದೇವಸ್ಥಾನ ಈ ದೇವಸ್ಥಾನ ಅಂದ್ಕೊಂಡು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಎಲ್ಲ ಮಾಡಿ ಆಮೇಲೆ ನಿದ್ದೆ ಮಾಡಿದ್ವಿ. ನಿದ್ದೆ ಮಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಇದ್ದಿದ್ರೂ ಕೂಡ ಬೇಗನೆ ಎದ್ವಿ. ಎದ್ದ ತಕ್ಷಣ ಟಯರ್ಡ್ ಆಗಿದ್ವಿ ಅನ್ನೋದೇ ಗೊತ್ತಾಗಿಲ್ಲ. ಆ ರೇಂಜಿಗೆ ನಿದ್ದೆ ಬಂದು ಹೇಗೆ ಎದ್ವಿ ಅನ್ನೋದು ಗೊತ್ತಿಲ್ಲ. ಆಮೇಲೆ ರೈಲ್ವೆ ಸ್ಟೇಷನಲ್ಲಿ ಸ್ಟಾಪೇ ಬಂದಿತ್ತು, ಆಲ್ರೆಡಿ ಇಳಿದು ಎಲ್ಲ ಹೋಗ್ತಾ ಇದ್ದೀವಿ. ನಾನು ರೇಗಿಸ್ತಾ ಇದ್ದೀನಿ ಇವ್ರನ್ನೆಲ್ಲ, ಯಾಕಂದರೆ ಇವ್ರು ನೋಡಿ ಫ್ರೆಂಡ್ಸ್, ಇವರು ವಂಡರ್ಲಾದಲ್ಲಿ ಕೆಲಸ ಮಾಡ್ತಾರೆ. ಏನಾದರೂ ನೀವು ಹೋದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಅಂದ್ಬಿಟ್ಟು ನಾನು ರೇಗಿಸ್ತಾ ಇದ್ದೆ ಇವ್ರನ್ನ. ಇವರೆಲ್ಲರೂ ವಂಡರ್ಲಾದಲ್ಲಿ ಕೆಲಸ ಮಾಡೋದು ಅಂತ. ನೋಡಿ ಇಳಿದು ನಾವು ಆಲ್ಮೋಸ್ಟು ಒಂದು 10 ನಿಮಿಷಕ್ಕೇ ನೋಡಿ ವೀಡಿಯೋ ಮಾಡಬೇಕು ಅನ್ನೋದು ಮರ್ತೇ ಹೋಗಿದ್ದೆ. ಆಮೇಲೆ ಒಂದು 10 ನಿಮಿಷ ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಮಂತ್ರಾಲಯಕ್ಕೆ ಬಂದು ಇಳಿದ್ವಿ ನೋಡಿ ಫ್ರೆಂಡ್ಸ್ ಅಂತ. ಆಮೇಲೆ ನಾನು ನೈಟ್ಗೆ ಎಡಿಸ್ತಾನೆ ಇರಲಿಲ್ಲ ಕ್ಯಾಮ್ರಾ. ಆಮೇಲೆ ನಮ್ಮ ಯಜಮಾನ್ರು ನಾನು ವೀಡಿಯೋ ಮಾಡ್ಕೊಡ್ತೀನಿ ಕೊಡು ಅಂತಂದು. ಆಮೇಲೆ ನಾವು 4 ಗಂಟೆ 10 ನಿಮಿಷಕ್ಕೇನೋ ಮೆಟ್ರೋ ಅನ್ನೋದೇ ಬರುತ್ತೆ ನನಗೆ, ಟ್ರೈನ್ ಇಳಿದ್ವಿ. ಟ್ರೈನ್ಗೆ ಇಳಿದ ತಕ್ಷಣ ಅಲ್ಲಿ ಫುಲ್ ಆಟೋಗಳು ಎಲ್ಲ ನಿಂತಿದ್ವು. ಅದನ್ನೇ ನಾವು ಬುಕ್ ಮಾಡ್ಕೊಬೋದು, ಅಥವಾ ಪ್ಯಾಕೇಜ್ ಥರ, ಅಥವಾ ಅಲ್ಲಿಂದ ಅಲ್ಲಿಗೆ ಒಬ್ರಿಗಿಷ್ಟು ಅಂತ ಇರುತ್ತೆ, ಆ ಥರ ನಾವು ಕೊಟ್ಬಿಟ್ಟು ಕೂಡ ಹೋಗ್ಬೋದು. ನಾವು ಈ ಥರ ಒಬ್ಬೊಬ್ರಿಗಿಷ್ಟು ಅಂತಲೇ ಕೊಟ್ಬಿಟ್ಟು ಹೋದ್ವಿ. ರೂಮ್ ಬುಕ್ ಆಗಿತ್ತಲ್ವ, ಅಲ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗೋಣ ಅಂತ ಹೋದ್ವಿ. ಆಮೇಲೆ ರೂಮ್ ಬುಕ್ ಆಗಿದ್ದದ್ದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಕ್ಯಾನ್ಸಲ್ ಆಗಿ ಮತ್ತೆ ನಾವೇ ಸಪ್ರೇಟ್ ರೂಮ್ನ ಮಾಡಿಕೊಂಡು ಅಲ್ಲಿ ಫ್ರೆಶ್ ಅಪ್ ಆಗೋಣ ಅಂತ ಹೊರಟ್ವಿ. ನಾವು ರೂಮ್ ಬುಕ್ ಮಾಡಿದ್ದು ಹೇಗೆ ಅಂದರೆ ದೇವಸ್ಥಾನ ಹಿಂಭಾಗನೇ ಇತ್ತು. ನಮ್ಮ ರೂಮಿಂದ ಒಂದು 5 ಹೆಜ್ಜೆ ಹೋದರೆ ಅಷ್ಟೇ ದೇವಸ್ಥಾನ. ನಂಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಅವ್ರು ಹೇಳಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾನು ಹಿಂದ್ಗಡೆಯಿಂದ ನೋಡಿದ್ನಲ್ಲ, ಗೊತ್ತಾಗಿಲ್ಲ, ಆದರೆ ಮುಂದ್ಗಡೆನೇ ಇರೋದು. ನೋಡಿ ಮುಂದೆ ದೇವಸ್ಥಾನ, ಹಿಂದೆ ನಮ್ಮದು ಪಂಚಮುಖಿ ಲಾಡ್ಜ್ ಅನ್ನೋ ರೂಮ್ ಇತ್ತು. ರೂಮು ಕೂಡ 2 ರೂಮ್ ಮಾಡಿದ್ವಿ ನಾವು. ಅಂದರೆ ನಮ್ಮ ಫ್ಯಾಮಿಲಿ ಹೋಗಿದ್ವಲ್ವ, ಅಂದರೆ ನಾವು ನಮ್ಮ ಯಜಮಾನ್ರು ಇವರು ಲೇಡೀಸ್ ಇರ್ತಾರೆ ಅಂತ ಅಂದ್ಬಿಟ್ಟು ನಮಗೊಂದು 4 ಜನಕ್ಕೊಂದು ರೂಮು, ಇನ್ನು ಮಿಕ್ಕಿರೋ ಫ್ರೆಂಡ್ಸ್ಗಳಿಗೆಲ್ಲ ಇನ್ನು ರೂಮು, ಆ ಥರ ಮಾಡಿದ್ವಿ. ಯಾಕಂದರೆ ನಾವು ಸ್ಯಾರಿ ಹಾಕ್ಕೋಬೇಕಲ್ವ ಲೇಡೀಸು ಅಂತ. ಆಮೇಲೆ ಹೋಗಿ ಅಲ್ಲಿ ಬಿಸಿನೀರು ಕೂಡ ಬರ್ತಾಯಿತ್ತು. ನಾವು ಬಿಸಿನೀರು ಅವೈಲೇಬಲ್ ಇದೆ ಅಂತ ಕೇಳಿದ್ಮೇಲೆ ರೂಮ್ ಬುಕ್ ಮಾಡಿದ್ದು. ಆಮೇಲೆ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀನಿ. ನೋಡಿ ಮೇಕಪ್ ಮಾಡ್ಕೊತಾ ಇದ್ದೀನಿ. ವೀಡಿಯೋ ಮಾಡ್ತಾ ಇದ್ದಾರೆ, ರೇಗಿಸ್ತಾ ಇದ್ದರು. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಬೆಳ್ಳಗಾಗೋಯ್ತಾರೆ ನೋಡಿ ಫ್ರೆಂಡ್ಸ್ ಅಂತ ವೀಡಿಯೋ ಮಾಡ್ತಿದ್ದವಣ್ಣ. ನಾನು ಸಾಕು ಕಟ್ ಮಾಡಿ ವೀಡಿಯೋನ ಅಂತ ಹೇಳ್ತಾ ಇದ್ದೆ, ಆದ್ರೂ ಪೂರ್ತಿ ವೀಡಿಯೋ ಮಾಡ್ತೀನಿ ಅಂದ್ಕೊಂಡು ರೇಗಿಸ್ತಾ ಇದ್ದರು. ಸರಿ ಆಯಿತು ಮಾಡಿ ಅಂತ ನಾನು ಕೂಡ ರೇಗಿಸ್ತಾ ಇದ್ದೆ. ಆಮೇಲೆ ಈ ಥರ ರೆಡಿಯಾಗಿದ್ದೆ. ನೋಡಿ ಸೀರೆನೇ ತಗೊಂಡೋಗಿದ್ದೆ. ಈ ಸತಿನೂ ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸೀರೆ ಹಾಕ್ಕೋಬೇಕು ಅಂತ ಆಸೆ ಇತ್ತು. ಅದಕ್ಕೋಸ್ಕರ ಅಷ್ಟೇ ಅಲ್ಲ, ಈ ಕಲರ್ ಸ್ಯಾರಿನೇ ಹಾಕೋಗ್ಬೇಕು, ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು 2 ಡೇಸಲ್ಲಿ ಸ್ಯಾರಿ ತೊಗೊಂಡು 1 ಡೇಸಲ್ಲಿ ಬ್ಲೌಸ್ ಹೊಲಿಸಿದ್ದೀನಿ. ನಾನು ಫಸ್ಟ್ ಟೈಮ್ ಇಷ್ಟು ಆತುರವಾಗಿ ಬ್ಲೌಸ್ ಹೊಲಿಸಿರೋದು. ಯಾಕಂದರೆ ನಾನು ಸೀರೆ ತೊಗೊಳ್ಳೋದೇ ಅಪರೂಪ, ಆಲ್ಮೋಸ್ಟ್ ಡ್ರೆಸ್ ತೊಗೊತಾ ಇರ್ತೀನಿ. ಆದರೆ ಇಲ್ಲಿ ನಾನು ಈ ದೇವಸ್ಥಾನಕ್ಕೆ ನಾನು ಸ್ಯಾರಿನೇ ಹಾಕೋಬೇಕು ಅನ್ನೋ ರೀಸನ್ಗೆ ಹೋಗಿ ತೊಗೊಬಂದು 1 ಡೇಸಲ್ಲಿ ಹೇಗಾದರೂ ಹೊಲಿರಿ, ಆದರೆ ನೀಟಾಗಿ ಪರ್ಫೆಕ್ಟಾಗಿರಬೇಕು ನನ್ನ ಬ್ಲೌಸ್ ಹಾಕ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಹೊಲಿಸ್ಕೊಂಡು ಬಂದೆ. ನೋಡಿ ನಮ್ಮ ಯಜಮಾನ್ರು ಎಲ್ಲ ಪಂಚೆ ಶಲ್ಯ ಎಲ್ಲ ಹಾಕ್ಕೊಂಡಿದ್ದಾರೆ. ನಾನು ಹೇಳ್ದೆ ಅವ್ರಿಗೆ ಶರ್ಟು ಬೇಡ ರೀ, ಶರ್ಟನ್ನ ರೂಮಲ್ಲಿ ಇಟ್ಟಿರಿ ಆಮೇಲೆ ಹಾಕೊಳ್ಳೋರು ಅಂತ. ಇಲ್ಲ ಅಲ್ಲಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ಹಾಕೋತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು. ನೋಡಿ ನಾವು ಎಂಟ್ರಿ ಆದ್ವಿ. ಸ್ಟಾರ್ಟಿಂಗಲ್ಲೇ ಏನೋ ಒಂಥರ ಖುಷಿ, ಏನೋ ಒಂಥರ ಭಯ ಎಲ್ಲ ಆಯ್ತಾಯಿತು. ಮಿಕ್ಸ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಹಾಗೆಯೇ 355ನೇ ಆರಾಧನೆ ಮಹೋತ್ಸವ ಇರೋದ್ರಿಂದ ಇಲ್ಲಿ ಇವತ್ತು ನಾಳಿದ್ದು ಇನ್ನೂ 4 ಡೇಸು ಸಿಕ್ಕಾಪಟ್ಟೆ ಜನ ಇರ್ತಾರಂತೆ. ಹಾಗೆಯೇ ತುಂಬ ಫಂಕ್ಷನ್ಸ್ ಇದೆಯಂತೆ, ಅದೆಲ್ಲ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾರಂತೆ. ಆದರೆ ನಾವು ಇವತ್ತು ಆಲ್ಟ್ ಆಗಲ್ಲ, ಅದೇ ಬೇಜಾರು. ಇವತ್ತು ನಾವು ಬುಕ್ ಮಾಡಿ ನಾಳೆ ದರ್ಶನ ಮಾಡೋಂಗಿದೆ ಚೆನ್ನಾಗಿರೋದು. ಆದರೆ ಇಷ್ಟು ಈಸಿಯಾಗಿ ದರ್ಶನ ಆಯ್ತಿರಲಿಲ್ಲ ಅಂತ ನನಗೂ ಅನ್ನಿಸ್ತು ಒಂದು ಕ್ಷಣ. ಆದ್ರೂ ಅದೆಲ್ಲ ನೋಡೋದಕ್ಕೂ ಪುಣ್ಯ ಬೇಕು. ನನಗೆ ಇಷ್ಟು ಪುಣ್ಯ ಸಿಕ್ತಲ್ಲಪ್ಪ ಸಾಕು ಅನ್ನೋ ಥರ ಮನಸ್ಸಿಗೆ ಏನೋ ಒಂಥರ ನಿರಾಳ ಅನ್ನಿಸ್ತು. ಯಾಕಂದರೆ ನಾವು ರಾಯರ ದರ್ಶನ ಮಾಡಬೇಕು ಅಂತ ಸುಮಾರು ಸತಿ ಪ್ಲ್ಯಾನ್ ಮಾಡಿದ್ದೀವಿ, ಹೋಗಬೇಕು ಮಂತ್ರಾಲಯ ಹೋಗಬೇಕು ಅಂತ. ಫ್ಯಾಮಿಲಿ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಒಂದು 2 ಟೈಮ್ಸ್ 3 ಟೈಮ್ಸ್ ನಾವು ಈ ಥರ ಹೋಗಲೇಬೇಕು ಅಂತ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಗಿತ್ತು. ಆವಾಗೆಲ್ಲ ಹೇಳೋರು ಏನಂದರೆ ರಾಯರು ದರ್ಶನನ ಕೊಡಬೇಕು ಅಂತ ಅಂದ್ಕೊಂಡ್ರೆ ಮಾತ್ರ ದರ್ಶನ ಕೊಡೋದು, ಇಲ್ಲ ಅಂದರೆ ಕೊಡಲ್ಲ ಅಂತ. ಆಗ ಇದ್ದರೂ ಇರ್ಬೋದೇನೋ ಅಂತ ಅನ್ನಿಸ್ತಾಯಿತ್ತು. ಆದರೆ ಈ ಥರ ಪ್ಲ್ಯಾನ್ ಕ್ಯಾನ್ಸಲ್ ಆದಮೇಲೆ ಇವಾಗ ಹೋದಾಗ ಅದೇ ನಿಜ ಅಂತ ಕೂಡ ಅನ್ನಿಸ್ತು. ಎಷ್ಟು ಖುಷಿ ಆಯಿತು ಗೊತ್ತಾ.
ದೇವ್ರ ದರ್ಶನ ಮಾಡ್ತಾಯಿದ್ದೀನಿ, ಇವಾಗ ಹೋಗಿದ್ದೀನಿ ಮಂತ್ರಾಲಯಕ್ಕೆ ಅಂತ ನನಗೆ ನಂಬಿಕೆ ಬರ್ತಾ ಇರಲಿಲ್ಲ. ಅಷ್ಟು ಏನೋ ಒಂಥರ ಭಯ, ಏನೋ ಒಂಥರ ಖುಷಿ ಆಗ್ತಾಯಿತ್ತು. ನೋಡಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ತಾಯಿದ್ದೀನಿ ಅನ್ನೋ ಖುಷಿ, ಏನೋ ಮಿಕ್ಸ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಹಾಗೆಯೇ ಎಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲಿ ಸ್ಯಾರಿನ ಆರೆಂಜೇ ಬಂದಿದ್ದರು. ನನಗಂತೂ ಅದು ನೋಡಿ ಇನ್ನೂ ಒಂದು ಕಡೆ ಖುಷಿ ಆಯಿತು. ಮಂತ್ರಾಲಯ ಅಂದರೆ ಆರೆಂಜೇ ಹಾಕೋಬೇಕು ಅನ್ನೋ ಥರ ಎಲ್ಲರೂ ಹೇಳ್ತಾರಲ್ವ, ಅದಕ್ಕೆ ನಾನು ಆರೆಂಜೇ ಹಾಕೋಬೇಕು ರೀ, ತೊಗೋಬೇಕು ಅಂತ ಹೇಳಿ ನಮ್ಮ ಯಜಮಾನ್ರ ಹತ್ರ ತೆಗೆಸ್ಕೊಂಡಿದ್ದದ್ದು. ಈ ಸತಿ ಆಲ್ಮೋಸ್ಟ್ ವೀಡಿಯೋಸ್ನೆಲ್ಲ ಮಾಡಿರೋದು ನಮ್ಮ ಯಜಮಾನ್ರೇ, ನಾನು ಸ್ವಲ್ಪ ಕಮ್ಮಿನೇ ವೀಡಿಯೋ ಮಾಡಿದ್ದೀನಿ. ಅದು ಒಂದು ಕಡೆ ಖುಷಿನೇ ಅಂತಲೇ ಹೇಳಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾಯಿದ್ದಾರೆ ಅಂತ. ಇನ್ನೂ ಕೂಡ ತುಂಬ ರೆಡಿ ಮಾಡ್ತಾರಂತೆ, ಅಂದರೆ ಸುತ್ತ ಲೈಟ್ ಅರೇಂಜ್ಮೆಂಟ್ ಆಗ್ಬೋದು, ರಂಗೋಲಿ ಆಗ್ಬೋದು, ಎಲ್ಲ ಫುಲ್ ಸಕ್ಕತ್ತಾಗಿ ಮಾಡ್ತಾರಂತೆ. ಇವಾಗ ಅಂದರೆ ಈ ಥರ ಇದೆ ಅಂತ ಅಂದ್ಬಿಟ್ಟು ಬೋರ್ಡೆಲ್ಲ ಹಾಕಿದ್ರು. 355ನೇ ಆರಾಧನಾ ಮಹೋತ್ಸವ ಇದೆ ಅಂತೆಲ್ಲ ಹಾಕಿದ್ರು. ಅದು ಫುಲ್ಲು ವಿಶಾಲವಾಗಿದೆ ದೇವಸ್ಥಾನ, ತುಂಬ ದೊಡ್ಡದಿದೆ. ನಾನು ಅಷ್ಟೊಂದು ದೊಡ್ಡದಿದೆ ಅಂದ್ಕೊಂಡಿಲ್ಲ. ವೀಡಿಯೋದಲ್ಲೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಕಾಣಿಸ್ತಿತ್ತಲ್ಲ, ಅದಕ್ಕೆ ನಾನು ಇಷ್ಟೊಂದು ದೊಡ್ಡದಿದೆ ಅಂತ ಗೊತ್ತಿರಲಿಲ್ಲ ನನಗೆ. ಆದರೆ ಅಲ್ಲಿ ತುಂಬ ಜನ ಇರಲಿಲ್ಲ, ಸ್ವಲ್ಪ ಒಂದು ರೇಂಜ್ಗಿದ್ರು. ಇವತ್ತು ನೈಟಿಂದ ಸ್ಟಾರ್ಟ್ ಆಗ್ತಾರಂತೆ. ಹಾಗೆಯೇ ನಾವು ಫಸ್ಟು ತುಂಗಭದ್ರಾ ನದಿ ಹತ್ರ ಹೋಗಿ ಬರೋಣ, ಅಂದರೆ ನಾವು ಸ್ನಾನ ಕೂಡ ಮಾಡೋಕ್ಕಾಗಿಲ್ಲ, ಅಂದರೆ ರೂಮಲ್ಲೇ ಮಾಡ್ಕೊಂಬಿಟ್ಟಿದ್ದೀವಿ, ನದಿಲಿ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ತೀರ್ಥ ಥರನಾದರೂ ಹಾಕೊಬರೋಣ ಅಂತ ಅಂದ್ಕೊಂಡ್ವಿ ನಾವು. ಸರಿ ಆಯಿತು ಹೋಗೋಣ ಅಂತ ಹೊರಟ್ವಿ. ಆದರೆ ಅಲ್ಲಿ ಎಲ್ಲರೂ ಲೇಡೀಸ್ ಎಲ್ಲ, ಅಂದರೆ ಎಲ್ಲರೂ ದೀಪಗಳನ್ನ, ಅಲ್ಲಿ ದೇವರಿದೆ ನದಿ ಹತ್ರ, ಅಲ್ಲಿಗೆ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಎಲ್ಲರೂ ತೊಗೊತಾಯಿದ್ರು. ಹಾಗೆ ನಾವು ಕೂಡ ತೊಗೊಂಡ್ವಿ. ಹಾಗೆಯೇ ನನ್ನ ಸ್ವಲ್ಪ ಮುಂದೆ ಹೋಗೋಕ್ಕೂ ಬಿಟ್ಟಿಲ್ಲ ಅವರು, ಸ್ವಲ್ಪ ಮುಂದೆ ತೊಗೊತೀರಿ ಅದು ಸ್ಟಾರ್ಟಿಂಗಲ್ಲೇ ಲೇಡೀಸ್ ಫುಲ್ಲು ಮೈ ಮೇಲೆ ಬಂದುಬಿಟ್ರು, ತಗೊಳ್ಳಿ ಅಂತ. ಸರಿ ಆಯಿತು, ಇನ್ನೇನು ಮಾಡೋದು, ಮುಂದೆ ತೊಗೊಳೋದು ಇಲ್ಲೇ ತೊಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಆಮೇಲೆ ಅದನ್ನೆಲ್ಲ ತೊಗೊಂಡು ಆಮೇಲೆ ದೀಪ ಎಲ್ಲ ಹಚ್ಚಿದ್ವಿ. ಅಲ್ಲಂತೂ ಸಿಕ್ಕಾಪಟ್ಟೆ ಗಾಳಿ ಬರ್ತಾಯಿತ್ತು, ದೀಪನೇ ಹಚ್ಚೋಕ್ಕಾಗ್ತಾ ಇರಲಿಲ್ಲ. ಆದರೆ ಒಂದು ದೇವ್ರ ನಂಬಿಕೆಯಿಂದ ಹಚ್ಚಿದ್ವಿ. ಆಮೇಲೆ ಹಚ್ಚಿತು. ಆಮೇಲೆ ನಾನು ಸ್ವಲ್ಪ ಹೊತ್ತು ಕೂತಿದ್ದೆ, ಅಲ್ಲಿ ಹಸು ಬಂದು ನೋಡಿ ಎಷ್ಟು ಚೆನ್ನಾಗಿ ಮಲಗಿತ್ತು ಅಂತ ಅದನ್ನೆಲ್ಲ ನೋಡಿಕೊಂಡು ಹಾಗೆಯೇ ತೀರ್ಥ ಹಾಕೊಳ್ಳೋಣ ಅಂತ ನದಿ ಹತ್ರ ಹೋದ್ವಿ. ಅಲ್ಲಂತೂ ನದಿಲಿ ನೀರೇ ಇಲ್ಲ, ಫುಲ್ ಎಲ್ಲ ಗಲೀಜು ಮಾಡಿಬಿಟ್ಟಿದ್ರು. ತೀರ್ಥ ತೊಗೊಳೋದಕ್ಕೆ ಅಂತಲೇ ಅರ್ಧ ಕಿಲೋಮೀಟ್ರ್ ಒಳಗಡೆ ಹೋಗಿದ್ವಿ. ಅಲ್ಲಿ ಬಂಡೆ ಕಾಣ್ತಿದ್ದೆಲ್ಲ, ಅಲ್ಲಿ ಫುಲ್ ಡೆಡ್ ಲೈನ್ ಅಂತ ಹೋಗಿ ಅಲ್ಲಿ ಸ್ವಲ್ಪ ವೀಳ್ಯದೆಲೆ ತೊಗೊಬಂದು ನಾವು ಹೋಗಿ ಹಂಗೆ ಹಾಕ್ಕೊಂಡ್ವಿ. ನಮ್ಮ ಯಜಮಾನ್ರವರೆಲ್ಲ ಬಂದಿಲ್ಲ ಅಲ್ವಾ, ಅವ್ರಿಗೆ ವೀಳ್ಯದೆಲೆ ಸ್ವಲ್ಪ ತೀರ್ಥ ಥರ ತೊಗೊಬಂದು ಹಾಕಿದ್ವಿ. ಆಮೇಲೆ ಹಾಕಿದ್ಮೇಲೆ ದರ್ಶನಕ್ಕೆ ಹೋಗೋಣ ಅಂತಂದ್ಬಿಟ್ಟು ದರ್ಶನಕ್ಕೆ ಹೊರಟ್ವಿ. ನಮ್ಮ ಯಜಮಾನ್ರಿಗೆ ರೂಮ್ ಹತ್ರನೇ ಹೇಳಿದೆ, ಶರ್ಟೆಲ್ಲ ಅಲ್ಲೇ ಇಟ್ಬಿಡ್ರಿ, ಆಮೇಲೆ ಬಂದು ಹಾಕೊಳ್ಳೋರಂತೆ ದರ್ಶನ ಆದಮೇಲೆ ಅಂತ. ಅವ್ರು ಕೇಳಿಲ್ಲ. ನಾನು ಅಲ್ಲಿ ಹೋಗ್ಬೇಕಾದ್ರೇ ತೆಗಿತೀನಿ ಬಿಡು ಅಂತಂದರು. ಸರಿ ಆಯಿತು ಬಿಡಿ, ಅದು ನಿಮ್ಮ ಇಷ್ಟ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಹೋದ್ವಿ. ಆಮೇಲೆ ನೀವೇ ನೋಡ್ಬೋದು, ಜನ ಏನು ಅಷ್ಟೊಂದು ಇರಲಿಲ್ಲ. ಇವಾಗ ಸಂಜೆ ಮೇಲೆ ರಶ್ ಆಗ್ತಾರಂತೆ. ನಮ್ಮ ಪುಣ್ಯಕ್ಕೆ 1/4 ಗಂಟೆ ಅಷ್ಟರಲ್ಲೇ ದರ್ಶನ ಆಗೋಯ್ತು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ, ಒಂದು ಕ್ಷಣ ಬಿಡೋದಲ್ಲ ಹಂಗೆ ಅನ್ನಿಸ್ತಾಯಿತ್ತು. ಯಾಕಂದರೆ ನಾನು ಸೀರೆ ಹಾಕ್ಕೊಂಡು ಇಷ್ಟು ಕಂಫರ್ಟಾಗಿ ಆರಾಮಾಗಿ ಓಡಾಡಿಕೊಂಡು, ಅದು ನಾನೇ ರೆಡಿಯಾಗಿ ಎಲ್ಲರೂ ಫಂಕ್ಷನ್ನೇ ಆಗ್ಬೋದು, ಏನಾದ್ರು ದೇವಸ್ಥಾನಕ್ಕೆ ಆದರೂ ಹೋಗ್ಬೋದು, ಯಾರು ರೆಡಿ ಮಾಡ್ಕೊಡ್ಬೇಕಿತ್ತು ನನಗೆ, ಏನೂ ಗೊತ್ತಿಲ್ಲ. ಈ ನಡುವೆ ನಾನೇ ಫುಲ್ಲು ರೆಡಿ ಆಗೋದಾಗ್ಬೋದು, ಸ್ಯಾರಿ ಹಾಕೊಳ್ಳೋದಾಗ್ಬೋದು, ಅದೆಲ್ಲ ನೋಡಿದ್ರೆ ನನಗೆ ಹೆಮ್ಮೆ ಅನಿಸುತ್ತೆ. ಬೇರೆಯವ್ರಿಗೆ ಏನು ಅನಿಸುತ್ತೆ ಗೊತ್ತಿಲ್ಲ, ಅದೇ ನನಗೆ ಹೆಮ್ಮೆ ಅನಿಸುತ್ತೆ. ನೋಡಿ ಎಷ್ಟೊಂದು ಇನ್ನೂ ತುಂಬ ಕೇವ್ ಇತ್ತು, ಅದನ್ನೆಲ್ಲ ಸ್ವಲ್ಪ ಕ್ಲೋಸ್ ಮಾಡಿದರು. ಅಂದರೆ ನಾಳೆ ಫುಲ್ ಕೇವ್ ಬಿಡ್ತಾರಂತೆ. ಅಲ್ಲಿಗೆ ಹೋಗ್ಬೇಕಾದ್ರೇ 1 ಡೇ ಫುಲ್ ಆಗುತ್ತಂತೆ ದರ್ಶನಕ್ಕೆ. ಆದರೆ ಇವಾಗ ಸ್ವಲ್ಪ ಜನ ಕಮ್ಮಿ ಇದ್ರಲ್ವ, ಅದಕ್ಕೇ ಬೇಗನೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ನೋಡಿ ನಮ್ಮ ಯಜಮಾನ್ರು ಈ ಥರ ಹೋಗ್ತಾ ಇದ್ದಾರೆ. ಬನೀನ್ ಕೂಡ ತೆಗಿಬೇಕು, ಅದನ್ನು ಇನ್ನೊಂದು ಸ್ವಲ್ಪ ಮುಂದೆ ಮೇಲೋದ್ಮೇಲೆ ತೆಗಿತೀನಿ ಅಂತ ಹೇಳಿದ್ರು. ಅದಕ್ಕೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಇದ್ವಿ. ನೋಡಿ ಅದೇ ದೇವ್ರ ದರ್ಶನದ ಹೋಗ್ಬೇಕಾದ್ರೆ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ಅದಕ್ಕೆ ಒಳಗಡೆ ದೇವಸ್ಥಾನದಲ್ಲಿ ಒಳಗಡೆ ವೀಡಿಯೋ ಮಾಡಿದ್ದೀನಿ. ಅದು ಗರ್ಭಗುಡಿ ಹತ್ರ ವೀಡಿಯೋ ಮಾಡಲಿಲ್ಲ ನಾನು. ಅಂದರೆ ಹೇಳಿದ್ರಲ್ವ, ಬೋರ್ಡೆಲ್ಲ ಹಾಕಿದ್ರಲ್ವ, ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಅಂತಂದ್ಬಿಟ್ಟು ವೀಡಿಯೋ ಮಾಡೋದಕ್ಕಾಗಿಲ್ಲ. ಹಾಗೆ ನಾನೊಂದು ವಿಷಯ ಹೇಳ್ತೀನಿ, ಆದರೆ ಸ್ವಲ್ಪ ಜನಕ್ಕೆ ಓವರ್ ಅಂತ ಅನ್ನಿಸ್ಬೋದು, ಅಥವಾ ವೀಡಿಯೋಗೋಸ್ಕರ ಹೇಳ್ತಾ ಇದ್ದೀನಿ ಅಂತಲೂ ಅನ್ನಿಸ್ಬೋದು. ಆದರೆ ಅದು ನಿಜ ಅಲ್ಲ, ನನ್ನ ಮನಸ್ಸಿಗೆ ಅನಿಸಿದ್ದು, ನನಗಾಗಿದ್ದ ಅನುಭವನ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ. ನಾನು ರಾಯರ ಮುಂದೆ ಹೋಗಿ ನಿಂತ್ಕೊಂಡಾಗ ನನಗೆ ಗೊತ್ತಿಲ್ಲದೇ ನನಗೆ ಅನುಭವಕ್ಕೆ ಬಂದಿದ್ದು ಅಂದರೆ, ನಾನು ಸ್ವಲ್ಪ ಫುಲ್ ಕಣ್ಣೆಲ್ಲ ನೀರು ತುಂಬ್ಕೊಂಡು ಫುಲ್ ಅಳು ಬಂದ್ಬಿಡ್ತು. ಯಾಕೆ ಅಂತ ಗೊತ್ತಿಲ್ಲ. ಅದು ನನ್ನ ಮನಸ್ಸಲ್ಲಿ ಇದ್ದಿದ್ದು ನೋವು ಅವ್ರಿಗೆ ಗೊತ್ತಾಯಿತು ಅಂತನೋ ಅಥವಾ ಏನೋ ಅಂತ ಗೊತ್ತಿಲ್ಲ ನನಗೆ. ಆದರೆ ಕಣ್ಣಲ್ಲಿ ನೀರು ಬಂದಿದ್ದಂತೂ ಸತ್ಯ. ಅದನ್ನು 1 ನಿಮಿಷನೂ ನಿಂತ್ಕೊಳ್ಳೋಕ್ಕಾಗಿಲ್ಲ, ಕೈ ಮುಗ್ದೆ 1 ನಿಮಿಷ ನೋಡಿದೆ.
ಹಂಗೆ ಕಣ್ಣಲ್ಲಿ ನೀರು ತುಂಬ್ಕೊಬಿಡ್ತು. ಆಮೇಲೆ ನಾನು ಬಂದ್ಬಿಟ್ಟೆ. ಆಮೇಲೆ ಈಚೆ ಬಂದು ನಮ್ಮ ಯಜಮಾನ್ರ ಹತ್ರ ಹೇಳ್ತಾಯಿದ್ದೆ, ಆಯಿತು ಸುಮ್ಮನೆ ಇರು ಅಂತ ಹೇಳಿದ್ರು. ಅವರು ಜಾಸ್ತಿ ರೆಸ್ಪಾಂಡ್ ಮಾಡಲ್ಲ ಯಾವುದೇ ವಿಷಯ ಆದರೂ ಅಷ್ಟೇ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಈಚೆ ಬರೋಣ ಅಂತ ಅಂದ್ಕೊಂಡ್ವಿ. ಅದೇ ಮಕ್ಕವರೆಲ್ಲ ಹಿಂದೆ ಸಿಗಾಕೊಬಿಟ್ಟಿದ್ರು. ಆಮೇಲೆ ಅವರು ಬರಲಿ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಕೂತಿದ್ವಿ. ಹಾಗೆಯೇ ಸುತ್ತ ದೇವ್ರದ್ದು ಮೂರ್ತಿಗಳು ಎಲ್ಲ ಇತ್ತು, ರಾಘವೇಂದ್ರ ಸ್ವಾಮಿದು ಎಲ್ಲ ಇತ್ತು. ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಹಾಗೆ ಕೂತ್ಕೊಂಡು ನಾವೆಲ್ಲ ಸ್ವಲ್ಪ ಹೊತ್ತು ಪ್ರದಕ್ಷಿಣೆ ಹಾಕಿ ಕೂತ್ಕೊಂಡ್ವಿ. ಹಾಗೆಯೇ ನೀವೇ ನೋಡ್ಬೋದು ಅಲ್ಲಿ ದೇವರು ಎಷ್ಟು ಚೆನ್ನಾಗಿ, ರಾಯರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ, ಫುಲ್ ಅವರೇ ಬಂದು ಕೂತಿದ್ದಾರೆ ಅಲ್ಲಿ ಅನ್ನೋ ಥರ ಅನ್ನಿಸ್ತಾಯಿತ್ತು. ಹಾಗೆಯೇ ಪ್ರದಕ್ಷಿಣೆ ಹಾಕೋಣ ಅಂತ ಹೋದ್ವಿ. ನೋಡಿ ಏನೋ ಒಂಥರ ಗೊತ್ತಿಲ್ಲ, ಮಿಕ್ಸ್ ಫೀಲಿಂಗ್, ಒಂಥರ ಅಳು ಬರೋದಾಗ್ಬೋದು, ಭಕ್ತಿ ಅಂತ ಆಗ್ಬೋದು, ಏನೋ ಒಂಥರ ಅನ್ನಿಸ್ತಾಯಿತ್ತು. ಅದು ಹೇಳೋದಕ್ಕಾಗಲ್ಲ ನನಗೆ, ನೀವೇ ನೋಡ್ಬೋದು. ನಾನು ಬಂದಿದ್ದೀನ ಮಂತ್ರಾಲಯಕ್ಕೆ ಅನ್ನೋ ಥರ ಅನ್ನಿಸ್ತಾಯಿತ್ತು ನನಗೆ, ಥರ ಖುಷಿ ನನಗೆ. ಆಮೇಲೆ ಅಲ್ಲೇ ಏನೋ ಒಂದು ದೇವ್ರದ್ದು ಮೂರ್ತಿ ಬರ್ತಾಯಿತ್ತು, ಅಲ್ಲಿ ಏನೋ ಪೂಜೆ ನಡೀತಾಯಿತ್ತು. ಅದನ್ನು ಕೂಡ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಬಂದ ತಕ್ಷಣ ಅಲ್ಲಿ ಎದ್ದು ಕೈ ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಅಕ್ಕ ಅವರು ಪ್ರದಕ್ಷಿಣೆ ಆಗ್ತಾಯಿದ್ರು, ಅಂದರೆ ಹೆಜ್ಜೆ ನಮಸ್ಕಾರ ಆಗ್ತಾಯಿದ್ರು. ಅದಕ್ಕೋಸ್ಕರ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಾವೆಲ್ಲರೂ ಮಾಮೂಲಿ ಪ್ರದಕ್ಷಿಣೆ ಹಾಕಿದ್ವಿ ಅಷ್ಟೇ, ಹೆಜ್ಜೆ ನಮಸ್ಕಾರ ಮಾಡಲಿಲ್ಲ. ಯಾಕಂದರೆ ಏನೋ ಒಂದು ಬೇಡಿಕೆನ ಇಟ್ಟಿದ್ದೀನಿ ರಾಯರ ಮುಂದೆ, ಅದು ಈಡೇರಿದ ಮೇಲೆ ಇನ್ನೊಂದು ಸಾರಿ ಹೋಗಿ ಅದನ್ನು ನಾವು ಮಾಡೋಣ ಅಂದ್ಕೊಂಡು ಇವಾಗ ನಮಸ್ಕಾರ ಮಾಡಿಕೊಂಡು ರಾಯರನ್ನ ಬೇಡಿಕೊಂಡು ಬಂದ್ವಿ. ಹಾಗೆಯೇ ಒಂದು ಬೋರ್ಡ್ ಕೂಡ ಹಾಕಿದ್ರು, ರಾಯರಿದ್ದಾರೆ, ನಿಮ್ಮ ಸಮಸ್ಯೆಗಳನ್ನು ಹೇಳಬೇಡಿ ಅಂತಲೂ ಏನೋ ಹಾಕಿದ್ರು, ಕ್ಲಾರಿಟಿ ಎಲ್ಲ ಗೊತ್ತಿಲ್ಲ, ಅಂದರೆ ನನಗೆ ನೆನಪಾಗ್ತಾಯಿಲ್ಲ. ಅಲ್ಲಿ ಹಾಕಿದ್ರು, ಆದರೆ ಏನಕ್ಕೆ ಅಂತ ಗೊತ್ತಿಲ್ಲ. ಅಂದರೆ ರಾಯರು ನೀವು ಹೇಳ್ದೇ ಅರ್ಥ ಮಾಡ್ಕೋತಾರೆ ಅಂತನೋ ಅಥವಾ ಅದು ನಿಮ್ಗೆ ನೀಡೇ ನೀಡ್ತಾರೆ ಅಂತನೋ ಗೊತ್ತಿಲ್ಲ. ಬೋರ್ಡ್ ಅಂತೂ ಹಾಕಿದ್ರು, ಅದು ನೆನಪಾಗ್ತಾ ಇಲ್ಲ. ಅದನ್ನು ವೀಡಿಯೋ ಮಾಡಿದ್ದಿದ್ರೆ ನೆನಪಾಗ್ತಾಯಿತ್ತು ಅಂದ್ಕೊತೀನಿ. ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ನಾನು. ಸ್ವಲ್ಪ ಹಿಂಗೆ ಓದಿ ಒಂದು 2 ನಿಮಿಷ ಪಾಸ್ ಆಗಿಬಿಟ್ಟೆ ಅಷ್ಟೇ. ಅದರಿಂದ ಅದು ನೆನಪಿಗೆ ಬರ್ತಾಯಿಲ್ಲ. ಅದು ನೆನಪಿಗೆ ಬಂದರೆ ಬೇಕಾದರೆ ವೀಡಿಯೋ ಕೊನೆಯಲ್ಲಿ ಹಾಕ್ತೀನಿ, ಅಥವಾ ಬಂದಿಲ್ಲ ಅಂದರೆ ಕ್ಷಮೆ ಇರಲಿ. ನೀವೇನಾದರೂ ಹೋದಾಗ ಅದೇನಾದರೂ ಆ ಬೋರ್ಡ್ ನೀವು ಗಮನಿಸಿದ್ರೆ ನನಗೆ ಕಮೆಂಟ್ ಮಾಡಿ ಏನು ಅಂತ. ಹಾಗೆಯೇ ನಾವು ದರ್ಶನ ಮಾಡ್ಕೊಂಡು ಈಚೆ ಬಂದ ತಕ್ಷಣವೇ ಅಲ್ಲೊಂದು ಪಾಪುಗೆ ರಾಯರ ಥರ ವೇಷ ಹಾಕಿದ್ರು. ಪಾಪುನ ನಾನು ಬರ್ತೀಯ ಪಾಪು ಅಂತ ಕರೆದೆ, ಬಂತು. ಅದಕ್ಕೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಎತ್ಕೊಂಡಿದ್ದು ನಾನು. ಆದರೆ ಆ ಪಾಪು ಫೋಟೋ ತಗೊಳ್ಳೋಕ್ಕೆ ಬಿಟ್ಟಿಲ್ಲ. ಏನು ಮಾಡ್ತಾಯಿತ್ತು ಅಂದರೆ ತಬ್ಕೊಂಡು ಕೆನ್ನೆ ಫುಲ್ಲು ಮುತ್ತಿಕ್ತಾಯಿತ್ತು. ಫುಲ್ ಎಲ್ಲರೂ ನಗ್ತಾಯಿದ್ವಿ, ಅವ್ರ ಅಪ್ಪ ಅಮ್ಮ ಆಗ್ಬೋದು, ನಾನು, ನಮ್ಮ ಯಜಮಾನ್ರು ಎಲ್ಲ ನಗ್ತಾಯಿದ್ವಿ. ಅಷ್ಟು ಕ್ಯೂಟಾಗಿತ್ತು ಅದು. ಆಮೇಲೆ ರಾಯರದ್ದು ವೇಷ ಕೂಡ ಹಾಕಿದ್ರಿಂದ ಸೇಮ್ ರಾಯರ ಥರನೇ ಕಾಣ್ತಾಯಿತ್ತು ಅದು ಪಾಪು. ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಪಾಪು ಜೊತೆ ಆಟ ಆಡಿಕೊಂಡು ಆಮೇಲೆ ನಾವು ಪ್ರಸಾದಕ್ಕೆ ಅಂತ ಹೋದ್ವಿ. ಟೈಮ್ ಬಂದು 12 ಗಂಟೆ ಆಗೋಗಿತ್ತು. ತುಂಬ ಹೊಟ್ಟೆ ಹಸಿತಾಯಿತ್ತು, ಯಾಕಂದರೆ ನೈಟು ಸ್ವಲ್ಪ ತಿನ್ಕೊಂಡು ಮಲ್ಕೊಬಿಟ್ಟಿದ್ವಲ್ಲ, ಫುಲ್ಲು ಜರ್ನಿ ಮಾಡಿದ್ರಲ್ವ, ಅದಕ್ಕೆ ಹೊಟ್ಟೆ ತುಂಬ ಹಸಿತಾಯಿತ್ತು. ಆಮೇಲೆ ಪ್ರಸಾದಕ್ಕೆ ಅಂತ ಹೋದ್ವಿ. ಪ್ರಸಾದ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಅನ್ನ ಸಾಂಬಾರು, ಕೇಸರಿ ಬಾತು, ಹಾಗೆ ಮೊಸರನ್ನ, ಹಾಗೆ ಇನ್ನೊಂದು ಸ್ವಲ್ಪ ಏನೋ ಚಟ್ನಿ ಥರ ಇತ್ತು, ಏನೋ ಅಂತ ಗೊತ್ತಿಲ್ಲ, ಸ್ವಲ್ಪ ಖಾರ ಇತ್ತು. ಎಲ್ಲ ತುಂಬ ಪ್ರಸಾದ ಕೂಡ ಚೆನ್ನಾಗಿತ್ತು. ಅದು ಪ್ರಸಾದ ಎಲ್ಲ ತಿಂದ್ಕೊಂಡು ಆಮೇಲೆ ಪರಿಮಳ ಪ್ರಸಾದ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಪ್ರಸಾದ ಅಲ್ಲಿ ಒಬ್ಬರಿಗೆ 2 ಪ್ಯಾಕೆಟ್ ಏನೋ ಅಷ್ಟೇ, 1 ಪ್ಯಾಕೆಟು 30 ರುಪೀಸು. ಆದರೆ 1 ಪರ್ಸನ್ಗೆ 2 ಪ್ಯಾಕೆಟ್ ಅಂತ ಕೂಡ ಬೋರ್ಡ್ ಹಾಕಿದ್ರು. ಅದಕ್ಕೆ ನಾನು ನಮ್ಮ ಯಜಮಾನ್ರು ಇಬ್ಬರೂ ಹೋಗಿ ನಿಂತ್ಕೊಂಡ್ವಿ. ಅಲ್ಲಿ ಹೋಗೋಣ, ಇವಾಗ ತೊಗೊಳ್ಳೋಣ, ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ತೊಗೊಳ್ಳೋಣ, ಇನ್ನೊಂದು ಸರಿ ನಿಂತ್ಕೊಂಡು ಅಂತ ಅಂದ್ಬಿಟ್ಟು ಹೋದ್ವಿ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಎಲ್ಲ ಆಯ್ತಲ್ವ. ಇವಾಗ ಎಲ್ಲಾದರೂ ಅಂದರೆ ಎಲ್ಲರೂ ಕೂಡ ಆಟೋ ಬುಕ್ ಮಾಡಿಕೊಂಡು ಇನ್ನು ಮುಂದೆ ಇರುವಂಥ ಪ್ಲೇಸಸ್ಗೆ ಹೋಗೋಣ, ಅಂದರೆ ಸುತ್ತಮುತ್ತ ಏನು ಪ್ಲೇಸಸ್ ಇದೆ ಎಲ್ಲ ಹೋಗಿ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ. ನೋಡಿ ಇವಾಗ ನಾವು ಮಂತ್ರಾಲಯ ಅಂದರೆ ಆಂಧ್ರ ಬೋರ್ಡಿಂದ ಕರ್ನಾಟಕಕ್ಕೆ ಹೋಗ್ತಾಯಿದ್ವಿ, ಕರ್ನಾಟಕಕ್ಕೆ. ನೋಡಿ ನೀವೇನೆ ಅಲ್ಲಿ ಆರ್ಚ್ ಇದೆ, ಅದೆಲ್ಲ ಮುಗಿಸ್ಕೊಂಡು ದಾಟಿ ಹೋಗಬೇಕು. ಆದರೆ ಇಲ್ಲೂ ಕೂಡ ನಮಗೆ ಆಂಧ್ರಾಗೆ ಬಂದಿದ್ದೀವಿ ಅಂತ ಅನ್ನಿಸ್ಲಿಲ್ಲ, ನಿಮಗೆ ಮೊದಲೇ ಹೇಳ್ದೆ ನಾನು, ಯಾಕಂದರೆ ಎಲ್ಲ ಫುಲ್ ಕನ್ನಡದಲ್ಲೇ ಇತ್ತು. ನಮಗೆ ಇವಾಗ ಬೇರೆ ಕಡೆ ಎಲ್ಲಾರು ಹೋದಾಗ, ಎಕ್ಸಾಂಪಲ್ ನಾನು ಇದರಲ್ಲಿ ತಮಿಳ್ನಾಡು ದೇವಸ್ಥಾನಕ್ಕೆ ಹೋಗಿದ್ದೆ ಒಂದು 2 ಮಂತ್ಸ್ ಬ್ಯಾಕು. ಅಲ್ಲಿ ಫುಲ್ ಎಲ್ಲ ತಮಿಳಲ್ಲಿ ಹಾಕಿದ್ದಾರೆ, ಎಲ್ಲೋ ಒಂದು ಮೂಲೆಯಲ್ಲಿ ಕನ್ನಡ, ಒಂದೊಂದು ಕಡೆ ಕನ್ನಡ ಹಾಕೇ ಇಲ್ಲ,
ಒಂದೊಂದು ಕಡೆ ಕನ್ನಡ ಹಾಕಿದ್ರೂ ಯಾವುದೋ ಒಂದು ಮೂಲೆಯಲ್ಲಿ ಕನ್ನಡ ಹಾಕಿರ್ತಾರೆ. ಅದನ್ನು ಹುಡುಕಬೇಕು ನಾವು ಕನ್ನಡ ಎಲ್ಲಿದೆ ಅಂತ. ಹಾಗೆ ನಾವೇನಾದರೂ ಕೇಳಿದ್ರು ಕೂಡ ಅವರು ಕನ್ನಡದಲ್ಲಿ ರೆಸ್ಪಾಂಡ್ ಮಾಡಲ್ಲ. ಅವ್ರವ್ರಿಗೆ ಯಾವ ಭಾಷೆ ಬರುತ್ತೋ ಅದನ್ನು ಮಾತ್ರ ಹೇಳ್ತಾರೆ. ಆದರೆ ಮಂತ್ರಾಲಯದಲ್ಲಿ ಆ ಥರ ಅಲ್ಲ. ನಾವೇನಾದರೂ ಪ್ಲೇಸಸ್ ಬಗ್ಗೆ ಕೇಳೋದಾಗ್ಬೋದು ಅಥವಾ ಏನಾದ್ರು ವಸ್ತು ತೊಗೊಳೋದಾಗ್ಬೋದು, ಏನೇ ತೊಗೊಳೋಕೆ ಹೋದ್ರೂ ಕೂಡ ಕನ್ನಡದಲ್ಲೇ ರೆಸ್ಪಾಂಡ್ ಮಾಡ್ತಾಯಿದ್ರು. ಹಾಗೆ ಯಾವುದೇ ಬೇರೆ ಭಾಷೆಯಲ್ಲಿ ಹೆಡ್ಲೈನ್ ಹಾಕಿದ್ರು ಕೂಡ ಪಕ್ಕದಲ್ಲಿ ಅಷ್ಟೇ ದೊಡ್ಡದಾಗಿ ಕನ್ನಡನೂ ಹಾಕಿದ್ರು. ಅದೊಂದು ಹೆಮ್ಮೆ ಅನ್ನಿಸ್ತು. ಹಾಗೆ ಅದೊಂದು ಖುಷಿ ಕೂಡ ಆಯಿತು ನನಗೆ. ಹಾಗೆಯೇ ನಾವು ನೆಕ್ಸ್ಟು ನಮ್ಮ ಕರ್ನಾಟಕಕ್ಕೆ ಬಂದ್ವಿ. ನಾನು ಹೇಳಿದ್ನಲ್ಲ, ಕನ್ನಡ ಅಂದ್ರೇ ಏನೋ ಒಂಥರ ಖುಷಿ ಆಗುತ್ತೆ. ಹಾಗೆಯೇ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ಅಭಯ ಆಂಜನೇಯ. ನಿಮಗೆ ಆಂಜನೇಯ ಅಂದ್ರೇ ಖುಷಿ, ನಮಗೂ ಆಂಜನೇಯ ಅಂದ್ರೇ ಖುಷಿ. ಅದರಲ್ಲೂ ದೊಡ್ಡದಾಗಿರೋ ಆಂಜನೇಯ ನೋಡಿದ್ರೆ ಇನ್ನೂ ಖುಷಿ. ನಾವು ಎಷ್ಟೇ ದೇವ್ರನ್ನ ಎಲ್ಲೇ ಹೋದ್ರೂ ಕೂಡ ಒಂದು ಸಣ್ಣದಾಗಿ ಆಂಜನೇಯ ಹೋಗ್ಬಿಟ್ರೆ ಏನೋ ಒಂಥರ ಮಗುಳ್ನಾಗೆ ಬಂದ್ಬಿಡುತ್ತೆ ನಮಗೆ. ಅಷ್ಟು ಭಕ್ತಿ ಆಂಜನೇಯ ಸ್ವಾಮಿ ಅಂತಂದರೆ. ಹಾಗೆ ನೋಡಿ, ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ. ಅವ್ರನ್ನ ದರ್ಶನ ಎಲ್ಲ ಮಾಡಿಕೊಂಡು ಫುಲ್ ದೊಡ್ಡದಾಗಿದ್ದರು. ಅವ್ರನ್ನ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಆಪೋಸಿಟ್ಟೇ ರಾಮಮೂರ್ತಿನೂ ಕೂಡ ಕಟ್ತಾಯಿದ್ರು. ಶ್ರೀರಾಮ ಮೂರ್ತಿನೂ ಕಟ್ತಾಯಿದ್ರು. ಅದು ಇನ್ನೂ ಫಿನಿಶ್ ಆಗಿರಲಿಲ್ಲ. ಅದಕ್ಕೇ ಹಾಗೆಯೇ ಅಲ್ಲಿಂದನೇ ನಮಸ್ಕಾರ ಮಾಡಿಕೊಂಡು ನಾವು ನೆಕ್ಸ್ಟು ಪ್ಲೇಸಸ್ಗೆ ಹೋಗೋಣ ಅಂತ ಹೊರಟ್ವಿ. ಯಾಕಂದರೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಮಂತ್ರಾಲಯ ಸುತ್ತಮುತ್ತ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಅಕ್ಕ ಅವ್ರು ಹೋಗಿದ್ದಾರೆ. ಹಾಗೆ ನಮ್ಮ ಯಜಮಾನ್ರು ಸೆಕೆಂಡ್ ಟೈಮ್ ಹೋಗಿರೋದಂತೆ. ಆದರೆ ನಮ್ಮ ಯಜಮಾನ್ರಿಗೆ ನೆನಪಿಲ್ಲ ಯಾವ್ಯಾವ ಪ್ಲೇಸ್ ಎಲ್ಲೆಲ್ಲಿ ಅಂತ. ತುಂಬ ವರ್ಷ ಆಯ್ತಂತೆ. ಅಕ್ಕ ರೀಸೆಂಟಾಗಿ 6 ಮಂತ್ಸ್ ಬ್ಯಾಕ್ ಹೋಗಿದ್ದು. ಅವ್ರಿಗೆ ಸ್ವಲ್ಪ ನೆನಪಿತ್ತು. ಆದ್ರೂ ಆಟೋ ಮಾಡ್ಕೊಂಡು ಹೋಗಿದ್ವಲ್ವ, ಅವರು ಫುಲ್ ಕನ್ನಡದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರಲ್ವ, ಕನ್ನಡದವರೇ ಅಲ್ವಾ. ಅದಕ್ಕೇ ನಮಗೆ ಯಾವ್ಯಾವ ಪ್ಲೇಸ್ ಗೊತ್ತಿಲ್ಲ, ಆದರೆ ನೀವು ಕರೆಕ್ಟಾಗಿ ಹೋಗಿ ತೋರಿಸ್ಬೇಕು ನಮಗೆ ಅಂತ ಹೇಳಿದ್ವಿ. ಅದಕ್ಕೆ ಅವರು ಸರಿ ನಮ್ಮ ಅಂತ ಹೇಳಿ ಎಲ್ಲನೂ ಹೊರಟ್ವಿ. ನಾವು ನೆಕ್ಸ್ಟ್ ಹೋಗಿದ್ದೇನೆ ಆಂಜನೇಯ ಆದಮೇಲೆ ಹೋಗಿದ್ದು ನಾವು ಗಣೇಶನ ದೇವಸ್ಥಾನಕ್ಕೆ. ಪಂಚಮುಖಿ ಗಣೇಶ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ತುಂಬ ಖುಷಿ ಆಯಿತು. ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಹಾಗೆಯೇ ನಾನು ಈ ಪ್ಲೇಸಸ್ ಎಲ್ಲ ನೋಡಿದ್ದೀನಪ್ಪ ಅಂತ ಅನ್ನಿಸ್ತು. ನೋಡಿ, ಮೆಟ್ಲು ಹತ್ಕೊಂಡು ಹೋಗಬೇಕು. ಸ್ಯಾರಿ ಹಾಕ್ಕೊಂಡು ಹತ್ತಾಯಿದ್ದೀನಿ. ಸಾರಿ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಯಾಕಂತಂದರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದು, ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ನೀವೇ ನೋಡ್ಬೋದು, ನನಗಂತೂ ಮೆಟ್ಲು ಹತ್ತೋಕ್ಕೆ ಆಗ್ತಾಯಿಲ್ಲ ಸ್ಯಾರಿ ಹಾಕ್ಕೊಂಡು. ಅಷ್ಟೊಂದು ಇದಾಗ್ತಾಯಿತ್ತು. ಯಾಕಂತಂದರೆ ಕಾಲಿಗೆ ಸ್ಯಾರಿ ಸಿಗೋಕೊಂತ ಆಯಿತು. ಆಮೇಲೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಫುಲ್ ಡೇ ಇರಬೇಕು ಇವತ್ತು ಸ್ಯಾರಿಲೇ ಅಂತ ಫಿಕ್ಸ್ ಆಗಿದ್ದೀನಿ ಅಲ್ವಾ ಅಂತ ಅಂದ್ಬಿಟ್ಟು ಹೋದ್ವಿ. ನಾನು ಆಂಜನೇಯ ಮತ್ತು ಪಂಚಮುಖಿ ಗಣೇಶ ಅಂತ ಹೇಳ್ಬಿಟ್ಟೆ, ಕ್ಷಮೆ ಇರಲಿ. ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೇ ಹೋಗಿದ್ದದ್ದು ನಾವು. ಹಾಗೆಯೇ ಅಲ್ಲಿ ಯಂತ್ರ ಎಲ್ಲ ಮಾಡ್ತಾಯಿದ್ರು. ನಮಗೂ ಯಾಕೋ ರೀಸೆಂಟ್ ಡೇಸಿಂದ ಸ್ವಲ್ಪ ಹುಷಾರು ತಪ್ಪಿ ಹೋಗ್ತಾ ಇದ್ವಲ್ವ, ಅದಕ್ಕೆ ನಾವು ಅಲ್ಲಿ ಯಂತ್ರ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡ್ವಿ. ಹಾಗೆಯೇ ಈ ಪಾಪುನು ವೀಡಿಯೋ ಮಾಡಿಕೊಂಡೆ. ಅವಳು ನೋ ರಿಯಾಕ್ಷನು. ನಾವು ಮಾತಾಡಿದ್ರು ರಿಯಾಕ್ಷನ್ ಮಾಡ್ತಿಲ್ಲ, ಕೀಟ್ಲೆ ಮಾಡಿದ್ರು ರಿಯಾಕ್ಷನ್ ಮಾಡ್ತಿಲ್ಲ. ಅದಕ್ಕೆ ಅವಳು ರೇಗಿಸ್ಕೊಂಡು ಆಮೇಲೆ ಇಲ್ಲಿ ಏನೋ ಪೂಜೆ ಮಾಡ್ತಾಯಿದ್ರು, ಅಂದರೆ ದೇವ್ರು ತತ್ತಾಯಿದ್ರು. ಏನು ಅಂತ ಗೊತ್ತಾಗಿಲ್ಲ. ನಾವು ಅಂದ್ಕೊಂಡ್ವಿ ಮದುವೆ ಇರ್ಬೋದು ಅಂತ. ಗೊತ್ತಿರಲಿಲ್ಲ ನನಗೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಲೇಡೀಸ್ ಇದ್ವಲ್ಲ, ಅವ್ರನ್ನ ಕೇಳಿದ್ವಿ ಏನಮ್ಮ ಇದು ಅಂತ. ಹಾಗೆ ಅವರು ಮದುವೆ ಎಲ್ಲ ಇದು ಆರತಿ ತೊಗೊಂಡು ಹೋಗ್ತಾ ಇದ್ದಾರೆ, ಅದಕ್ಕೆ ಕವರ್ ಮಾಡಿದ್ದಾರೆ ಅಂತ ಹೇಳಿದ್ರು. ನಾವು ಈ ಥರ ಕರ್ಕೊಂಡು ಹೋಗ್ತಿದ್ರಲ್ಲ, ಅದಕ್ಕೆಲ್ಲ ಹುಡುಗನ ಕರ್ಕೊಂಡು ಹೋಗ್ತಿರ್ಬೋದು ಅಂತ ನಾವು ಅಂದ್ಕೊಬಿಟ್ವಿ ದೂರದಿಂದ. ಆಮೇಲೆ ಅವರು ಹೇಳಿದ್ರು ಆರತಿ ತೊಗೊಂಡು ಹೋಗ್ತಾ ಇರೋದು ಅಂತ. ಸರಿ ಆಯಿತು ಅಂದ್ಬಿಟ್ಟು ಅದೆಲ್ಲ ನಮಸ್ಕಾರ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ ಅಂತ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡ್ರು. ಆಂಜನೇಯನ ದರ್ಶನವೂ ಆಯಿತು, ಎಲ್ಲ ದರ್ಶನವೂ ಆಯಿತು. ಅಲ್ಲೂ ಕೂಡ ಹೇಳಿದ್ರು ಅಂದರೆ ವೀಡಿಯೋ ಮಾಡೋಂಗಿಲ್ಲ ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿಲ್ಲ. ಆಮೇಲೆ ನೆಕ್ಸ್ಟು ಆಂಜನೇಯನ ದರ್ಶನ ಆದಮೇಲೆ ಪಕ್ಕದಲ್ಲಿ ಹಿಂಭಾಗದಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ, ಮಹಾಲಕ್ಷ್ಮಿ ದೇವಸ್ಥಾನ. ಅದು ಉದ್ಭವ ಆಗಿರೋದು. ಆದರೆ ನಮ್ಗೆ ಗೊತ್ತಿರಲಿಲ್ಲ. ನಾವೇನು ಮಾಡಿದ್ವಿ, ದೇವ್ರ ದರ್ಶನ ಮಾಡಿಕೊಂಡು ಆಂಜನೇಯನ ದರ್ಶನ ಮಾಡಿಕೊಂಡು ಹೊರಟೋಗಿದ್ವಿ. ಆಗ ಅಕ್ಕ ಅವರೆಲ್ಲ ಹೇಳಿದ್ರು ಅಲ್ಲಿ ದೇವಸ್ಥಾನ ಇದೆ, ಲಕ್ಷ್ಮೀ ದೇವಸ್ಥಾನ, ಅಲ್ಲಿಗೆ ಹೋಗಿ ಬನ್ನಿ ಅಂತ. ಆಮೇಲೆ ಮತ್ತೆ ಬ್ಯಾಕ್ ಬಂದು ಒಂದು ಅರ್ಧ ಕಿಲೋಮೀಟ್ರ್ ದೇವಸ್ಥಾನದಿಂದ ಹಿಂಭಾಗದಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು, ಅಲ್ಲಿ ಗಂಟ ಹೋಗಿ ನಡ್ಕೊಂಡು ಬಂದ್ವಿ. ಹಾಗೆಯೇ ಅದು ದೇವರು ಮೂರ್ತಿ ಉದ್ಭವ ಆಗಿರೋದಂತೆ. ಅದು ತುಂಬ ಚೆನ್ನಾಗಿತ್ತು. ನಮ್ಮ ಯಜಮಾನ್ರು ವೀಡಿಯೋ ಮಾಡ್ತಾಯಿದ್ರು. ಅವರು ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು, ಆದರೆ ಆಲ್ರೆಡಿ ವೀಡಿಯೋ ಮಾಡಿಬಿಟ್ಟಿದ್ರು. ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡು ಮಾತಾಡಿಕೊಂಡು ಎಲ್ಲರೂ
ನಮಸ್ಕಾರ ಮಾಡಿಕೊಂಡು ಸುತ್ತ ಆಮೇಲೆ ಅವರೆಲ್ಲರೂ ಹೋಗಿ ಆಟೋದಲ್ಲಿ ಕೂತಿದ್ರು. ನಾವು ಆಮೇಲೆ ಹೊರಟ್ವಿ. ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪ್ಲೇಸಸ್ಸು. ನಾವು ಗೊತ್ತಿಲ್ಲದೇ ಹೊರ್ಟೋಗಿದ್ದಿದ್ರೆ ಅದು ಉದ್ಭವ ಆಗಿರೋ ಮೂರ್ತಿನೇ ನಾವು ನೋಡೋಕ್ಕಾಗ್ತಾ ಇರಲಿಲ್ಲ ಅಂತ ಬೇಜಾರಾಗ್ತಾಯಿತ್ತು. ಯಾಕಂದರೆ ಹೇಳಿಲ್ಲ ಅಂದಿದ್ರೆ ನಮಗೇನು ಗೊತ್ತು, ಅವರು ಹೋಗಿದ್ದಾರೆ ಅಂತ ಅವರು ಅಂದ್ಕೊಳ್ಳೋರು. ಕೇಳಿಲ್ಲ ಅಂದಿದ್ರೆ ನಾವು ಅಲ್ಲಿ ತನಕ ಏನು ಹೋಗೋದು ಅಷ್ಟು ದೂರ ಇದೆ ಬಿಡು, ನಮ್ಗೆ ಮತ್ತೆ ಆಗೋಲ್ಲ ಬಿಸಿಲು ಅಂತ ನಾವು ಹೋಗಲಿಲ್ಲ ಅಂದ್ರೂ ನಾವು ಆ ಪ್ಲೇಸಸ್ನ ನೋಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಎಲ್ಲನೂ ನೋಡಿಕೊಂಡು ಆಮೇಲೆ ಮತ್ತೆ ಇನ್ನೊಂದು ರೌಂಡು, ಯಾಕಂದರೆ ಹಿಂದೆ ಹೊರ್ಟೋಗ್ಬಿಟ್ಟಿದ್ವಲ್ಲ, ಮತ್ತೆ ಒಳಗಡೆಯಿಂದ ಬರೋಣ ಅಂತ ಅಂದ್ಕೊಂಡು ದೇವ್ರ ಹತ್ರ ಹೋದ್ವಿ. ಹಾಗೆಯೇ ಅಲ್ಲಿ ಫುಲ್ ಬಂಡೆಯಲ್ಲಿ ದೇವ್ರ ಮೂರ್ತಿನ ಯಾವ ಥರ ಕಲರಾಗಿ ಮಾಡಿದ್ದಾರೆ ನೋಡಿ. ಸ್ಕೆಚ್ಚು ಚೆನ್ನಾಗಿ ಮಾಡಿದ್ರಲ್ವ, ಒಂಥರ ಫುಲ್ ಮೂತಿನೇ ಆ ಥರ ಕಾಣಿಸ್ತಾ ಇತ್ತು. ಅದನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು. ನೀವೇ ನೋಡಿ ಫುಲ್ ಮೂತಿ ತುಂಬ ಚೆನ್ನಾಗಿತ್ತು. ಹಾಗೆಯೇ ಅಲ್ಲಿ ಅವ್ರದ್ದು ಪಂಚಮುಖಿ ಪಾದರಕ್ಷೆಗಳಿತ್ತು. ಅದು ತುಂಬ ಎಷ್ಟು ದೊಡ್ಡದಿತ್ತು ಗೊತ್ತಾ. ವೀಡಿಯೋದಲ್ಲಿ ನಿಮಗೆ ಅಷ್ಟು ಕ್ಲಾರಿಟಿ ಕಾಣಿಸಲ್ಲ, ಆದರೆ ರಿಯಲಾಗಿ ನೋಡ್ಬೇಕು ನೀವು ಎಷ್ಟೊಂದು ದೊಡ್ಡದಿದೆ ಅಂತ. ಸ್ವಲ್ಪ ಜೂಮ್ ಮಾಡೋಕ್ಕೆ ನೋಡಿದೆ, ಆದರೆ ಆಮೇಲೆ ಬೈದ್ಗಿದ್ದವರು ದೇವಸ್ಥಾನದಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಎಲ್ಲ ಕಡೆ ಅಂತಾರಲ್ವ, ಅಲ್ಲೂ ಬೈದ್ಬಿಡ್ತಾರೇನೋ ಅನ್ನೋ ಬೈಕೆ ನಾನು ಬೈದಿಂದನೇ ವೀಡಿಯೋ ಮಾಡಿದೆ. ನಮ್ಗೆ ಖುಷಿಗೆ. ಹಾಗೆಯೇ ನಾವು ನೋಡಿಲ್ಲ ಅಂದರೆ ಈಗ ನಮ್ಮ ಅಪ್ಪ ಅಮ್ಮ ಅಲ್ಲೆಲ್ಲ ಹೋಗಿಲ್ಲ, ಅದನ್ನೆಲ್ಲ ನೋಡ್ತಾರಲ್ವ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ಕೊತೀನಿ. ಹಾಗೆಯೇ ಸ್ವಲ್ಪ ವ್ಲಾಗ್ ಮಾಡೋಣ, ವೀಡಿಯೋ ಹಾಕೋಣ ಅಂತ ಮಾಡಿರ್ತೀನಿ. ಸ್ವಲ್ಪ ಜನ ವೀಡಿಯೋ ಮಾಡೋಕ್ಕೋಸ್ಕರ ನೀವು ಹೋಗ್ತೀರಾ ಅಂತ ಅಂತೀರಾ, ಆದರೆ ಆ ಥರ ಏನಲ್ಲ. ಇದೆಲ್ಲ ವೀಡಿಯೋ ಗೊತ್ತಿಲ್ಲದೇ ಆಗಿಬಿಟ್ಟಿದೆ. ಅದನ್ನು ಡಿಲೀಟೇ ಮಾಡಿಲ್ಲ ನಾನು, ಗಮನಿಸ್ಕೊಂಡೇ ಇಲ್ಲ, ಹಂಗೆ ಹಾಕ್ಬಿಟ್ಟಿದ್ದೆ. ಬಟ್ ವಾಯ್ಸ್ ಕೊಡಬೇಕಾದ್ರೆ ಕೂತ್ಕೊಂಡಾಗ್ಲೇ ಗೊತ್ತಾಗಿದ್ದು. ಮತ್ತೆ ಡಿಲೀಟ್ ಮಾಡೋಕ್ಕೆ ಹೋದರೆ ವಾಪಸ್ ಕಟ್ ಮಾಡಬೇಕು ಎಲ್ಲ ಬಿಡು ಅಂತ ಅಂದ್ಬಿಟ್ಟು ಹಾಗೆಯೇ ಹಾಕಿದೆ ಅಷ್ಟೇ. ತಿಳ್ಕೊಬೇಡಿ, ಕ್ಷಮೆ ಇರಲಿ. ಆಮೇಲೆ ನೆಕ್ಸ್ಟು ಎಲ್ಲ ನಮಸ್ಕಾರ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೇನೆ ಬೃಂದಾವನ. ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ ಅಲ್ಲಿಗೆ ಹೋದ ತಕ್ಷಣ. ಏಕಶಿಲಾ ಬೃಂದಾವನ ಇದನ್ನೆಲ್ಲ ನಾನು ವೀಡಿಯೋದಲ್ಲಿ ನೋಡಿದ್ದೆ. ಕೆಲವೊಂದು ವೀಡಿಯೋದಲ್ಲಿ ಅವರು ಅಂದರೆ ಬೃಂದಾವನ ಮುಂದೆ ನಿಂತ್ಕೊಂಡು ಅದರ ಬಗ್ಗೆ ವಿಶೇಷ ಹೇಳೋದು ಅದೆಲ್ಲ ಕೇಳಬೇಕಾದ್ರೆ ನಾನು ನೋಡಿದ್ದೆ. ಆದರೆ ರಾಘವೇಂದ್ರ ಸ್ವಾಮಿಗಳು 1671 ಮಂತ್ರಾಲಯದಲ್ಲಿ ಜೀವಂತ ಸಮಾಧಿ ಅಂದರೆ ಬೃಂದಾವನ ಪ್ರವೇಶ ಮಾಡಿದ್ರು ಅಂತ ಎಷ್ಟೋ ವಿಡಿಯೋಗಳಲ್ಲಿ ಅವರು ಮಾತಾಡಬೇಕಾದ್ರೆ ನಿಂತ್ಕೊಂಡು ನೋಡ್ತಿದ್ವಿ. ಆದರೆ ಅಷ್ಟು ಗಮನಿಸ್ತಾ ಇರಲಿಲ್ಲ ನಾವು. ಯಾಕಂದರೆ ಹೇಳಿದ್ನಲ್ವ, ನನಗೆ ಅಲ್ಲಿಗೆ ಹೋಗೋ ತನಕ ಅಷ್ಟು ಭಕ್ತಿ ಅನ್ನೋದು ಬಂದಿರಲಿಲ್ಲ. ಅಂದರೆ ನಾನು ದೇವ್ರು ನಂಬಲ್ಲ ಅಂತಲ್ಲ, ನಂಬಿದ್ದೆ. ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಸ್ವಾಮಿ ಇದ್ದಾರೆ ಅನ್ನೋ ನಂಬಿಕೆ ಇತ್ತು. ಗುರುವಾರ ಮಾಡೋದಾಗ್ಬೋದು, ಆ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೆ. ಆದರೆ ಅಷ್ಟು ನಂಬಿಕೆ ಬಂದಿರಲಿಲ್ಲ. ಆದರೆ ಅಲ್ಲಿ ಹೋದ ತಕ್ಷಣ ಏನು ಅಂತ ಗೊತ್ತಿಲ್ಲ, ಏನೋ ಒಂಥರ ಒಳಗಡೆಯಿಂದ ಭಯ, ಭಕ್ತಿ, ಆ ಭಕ್ತಿಗೆ ಕಣ್ಣೀರು ಕೂಡ ಬರ್ತಾಯಿತ್ತು. ಅಷ್ಟು ಅನ್ನಿಸ್ತಾಯಿತ್ತು. ಏನೋ ಭಯ, ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಖುಷಿ ಇರಬೇಕು, ಆದರೆ ಖುಷಿ ಜೊತೆ ಭಯ, ಭಕ್ತಿ, ಕಣ್ಣೀರು ಕೂಡ ಬಂತು. ಮತ್ತೆ ಹೇಳ್ತಾ ಇದ್ದೀನಿ, ಏನು ಅಂತ ಗೊತ್ತಿಲ್ಲ. ಈಗಲೂ ಒಂದೊಂದು ಸತಿ ಕಣ್ಣೀರು ಬರ್ತಾಯಿದೆ ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೂ. ಅದೆಲ್ಲ ನೋಡಿಕೊಂಡು ಅಲ್ಲಿ ಪೂರ್ತಿ ವೀಡಿಯೋ ಮಾಡೋದಕ್ಕೆ ಅಂತ ಹೋದರು. ಅದೇ ನಮ್ಮ ಯಜಮಾನ್ರು ವೀಡಿಯೋ ಮಾಡಬೇಕಾದ್ರೆ ಅವರು ಮಾಡೋಂಗಿಲ್ಲ, ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಆದರೂ ನಾನು ಅಂದೆ, ಯಾಕೆ ನೀವು ವೀಡಿಯೋ ಮಾಡ್ತೀರಲ್ವ, ವೀಡಿಯೋ ಮಾಡಿಬಿಟ್ಟಿರ್ತೀರ, ನಾವು ಆಲ್ಮೋಸ್ಟ್ ವೀಡಿಯೋದಲ್ಲಿ ನೋಡ್ತೀನಿ ಅಂತ. ಆಮೇಲೆ ಬೋರ್ಡ್ ಕೂಡ ಹಾಕಿದ್ದೀವಿ ನೋಡಿ ಅಂದರು. ಸರಿ ಆಯಿತು ಬಿಡಿ, ನೀವು ಹೇಳಿದ್ಮೇಲೆ ಇನ್ನೇನು ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಅದು ಏಕಶಿಲಾ ಬೃಂದಾವನ, ಅಂದರೆ ಒಂದೇ ಕಲ್ಲಿಂದ ಅದನ್ನು ಮಾಡಿರ್ತಾರೆ. ಅದ್ರ ಬಗ್ಗೆ ಅವರು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾರಲ್ವ, ನಾವು ವೀಡಿಯೋದಲ್ಲಿ ನೋಡಿದ್ದೀವಲ್ವ, ಅವ್ರನ್ನೂ ಕೂಡ ನಾವು ಹೋಗಿ ಕೇಳಿದ್ವಿ. ಹೇಳಿ ಇದ್ರ ಬಗ್ಗೆ ವಿಶೇಷ ಹೇಳೋದ ಬಗ್ಗೆ ಹೇಳಿ ಅಂತೆಲ್ಲ ಕೇಳಿದ್ವಿ ನಾವು. ಆಗ ಅವರು ಒಂದು 5 ನಿಮಿಷ ಬಿಟ್ಟು ಬನ್ನಿ, ಇವಾಗ ಹೇಳಿದ್ದೀವಿ ಅಂತ ಹೇಳಿದ್ರು. ಸರಿ ಆಯಿತು ಬಿಡಿ ಅಂತ ಅಂದ್ಬಿಟ್ಟು ಹಾಗೆಯೇ ಅಲ್ಲಿ ಪಕ್ಕದಲ್ಲೇ ಬಿಚ್ಚಲಮ್ಮ ದೇವಸ್ಥಾನ ಇದೆ, ಅಲ್ಲಿಗೆ ಹೋದ್ವಿ. ನಾವು ಹೋಗಿ ಬರ್ತೀವಿ ಆಮೇಲೆ ಹೇಳಿ ಅಂತ ಹೇಳಿದ್ವಿ. ಸರಿ ಆಯಿತು ಅಂತಂದರು ಅವರು. ಅಲ್ಲಿಗೆ ಹೋದ್ವಿ. ಬಿಚ್ಚಲಮ್ಮ ದೇವಸ್ಥಾನ ಮಂತ್ರಾಲಯದಲ್ಲಿ ಇರುವಂಥ ಒಂದು ಪವಿತ್ರ ಸ್ಥಳ ಅದು. ಆಲ್ಮೋಸ್ಟು ಮಂತ್ರಾಲಯಕ್ಕೆ ಹೋದವರು ಅಲ್ಲಿಗೆ ಬಂದೇ ಬರ್ತಾರೆ. ಅಪ್ಪಣ್ಣಾಚಾರ್ಯರು ಹಾಗೆ ಪರಮ ಭಕ್ತರಾಗಿದ್ದರು. ಯಾರಿಗೆ ಹೇಳಿ, ಅದು ಬಾಯಿಗೆ ಬರ್ತಾ ಇಲ್ಲ, ನನಗೆ ಭಯ ಆಗ್ತಾಯಿದೆ. ಯಾಕಂದರೆ ತಪ್ಪಾಗೇನಾದ್ರು ಹೇಳ್ಬಿಟ್ರೆ ಅಂತ ಭಯ ಅಷ್ಟೇ. ರಾಯರಿಗೆ ಅದನ್ನೆಲ್ಲ ಅಂದರೆ ರಾಯರಿಗೆ ಅಪ್ಪಣ್ಣಾಚಾರ್ಯರು ಪರಮ ಭಕ್ತರಾಗಿದ್ದರು. ಅದ್ರ ಬಗ್ಗೆ ವಿಶೇಷ ಅದನ್ನೆಲ್ಲ ಒಂದು 5 ಸೆಕೆಂಡ್ ಬರೋಗಿ, ಒಂದು 5 ನಿಮಿಷ ಬರೋಗಿ ಅವರು ಹೇಳ್ತೀವಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿತ್ತು. ಅಲ್ಲೂ ಕೂಡ ದೇವರು ಒಂಥರ ಮೂಡಿರೋ ಥರನೇ ಇತ್ತು. ನಾವು ಕೇಳೋಣ ಅಂದ್ಕೊಂಡ್ವಿ, ಆದರೆ
ತುಂಬ ಜನ ಇದ್ರಲ್ಲ, ಏನಾದರೂ ಬೈದು ಬಿದ್ದುಬಿಟ್ಟವ್ರು, ಯಾಕೆನ ಬೈಕೆ ಕೇಳಲಿಲ್ಲ, ನಮಸ್ಕಾರ ಮಾಡಿಕೊಂಡು ಹೊರಟ್ವಿ. ಹಾಗೆಯೇ ನಾವು ಪಕ್ಕದಲ್ಲಿ ಗಮನಿಸಿರಲಿಲ್ಲ. ಹಾಗೆಯೇ ನಾನು ಹೋಗ್ಬೇಕಾದ್ರೆ ನೋಡಿ ಅದನ್ನು ವೀಡಿಯೋ ಮಾಡ್ಕೊಂಡು ನೋಡಿ ದೇವಸ್ಥಾನನ ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಿದಾರಂತೆ. ನನಗೆ ಒಂಥರ ವಿಶೇಷ ಅನ್ನಿಸ್ತು. ಅದೇಗೆ ಸಾಧ್ಯ ಅಂತಲೂ ಅನ್ನಿಸ್ತು. ಆದರೆ ಯಾವುದೂ ದೇವ್ರುಗಳ ವಿಷಯದಲ್ಲಿ ಯಾವುದೂ ಸಾಧ್ಯ ಅಸಾಧ್ಯ ಅನ್ನೋದಕ್ಕೆ ಆಗಲ್ಲ. ಅದಕ್ಕೇ ನಮಸ್ಕಾರ ಮಾಡಿಕೊಂಡು ಹಾಗೆಯೇ ನೋಡಿ ಫುಲ್ಲು ಕೆತ್ತನೆ ಮಾಡಿ ಅದಕ್ಕೆಲ್ಲ ಗ್ಲಾಸ್ ಎಲ್ಲ ಹಾಕಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತ. ಎಂಥ ಡ್ಯಾಮೇಜು ಆಗೋಲ್ಲ ಈ ಥರ ಮಾಡಿದ್ರೆ ಅಂತಲೂ ಅನ್ನಿಸ್ತು. ಅದನ್ನೆಲ್ಲ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಮಾತಾಡಿಕೊಂಡು ಅದ್ರ ಬಗ್ಗೆ ವಿಶೇಷ ಇರೋದನ್ನು ಸ್ವಲ್ಪ ಜನ ಗೊತ್ತಿರೋರು ಹೇಳಿದ್ರು. ಅದನ್ನು ಹೇಳಿದ್ರೆ ಅಕಸ್ಮಾತ್ ಏನಾದ್ರು ಸರಿ ಇದ್ದರೆ ಓಕೆ, ಅಕಸ್ಮಾತ್ ತಪ್ಪಿದ್ರೆ ಸುಮ್ಮನೆ ಯಾಕೆ ಅನ್ನೋ ಬೈಕೆ ನಾನು ಯಾವುದನ್ನು ವೀಡಿಯೋದಲ್ಲಿ ಹೇಳೋದಕ್ಕೆ ಹೋಗಿಲ್ಲ. ಸ್ವಲ್ಪ ನೆನಪಿರೋದನ್ನು ನನಗೇ ಕನ್ಫರ್ಮ್ ಮಾಡಿಕೊಂಡು ಅದನ್ನು ಮಾತ್ರ ನಾನು ಹೇಳ್ತಿರೋವಂಥದ್ದು. ಅದರಲ್ಲೂ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ. ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನನಗೆ ಅಷ್ಟು ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಅದಕ್ಕೆ ಜಾಸ್ತಿ ಏನು ಹೇಳೋದಕ್ಕೆ ಹೋಗಲ್ಲ. ಏನಾದರೂ ಗೊತ್ತಿದ್ದರೆ ನನಗೆ ಕನ್ಫರ್ಮ್ ಇದ್ದರೆ ಮಾತ್ರ ಸ್ವಲ್ಪ ಹೇಳ್ತೀನಿ ಅಷ್ಟೇ. ನೀವೇ ನೋಡ್ಬೋದು. ಪಂಚಮುಖಿ ದೇವಸ್ಥಾನ ಆದ ತಕ್ಷಣ ಈ ದೇವಸ್ಥಾನಕ್ಕೆ ಬರ್ತೀವಿ. ಆಮೇಲೆ ಬೃಂದಾವನ ಅಲ್ಲೇ ಇರೋದ್ರಿಂದ ಪಕ್ಕದಲ್ಲೇ ಅಲ್ಲೇ ಇರೋದು. 3 ಆಲ್ಮೋಸ್ಟ್ ದೇವಸ್ಥಾನಗಳು ಹತ್ರನೇ, ಒಂದು ಅರ್ಧ ಒಂದು ಕಾಲು ಗಂಟೆಯಲ್ಲಿ ಎಲ್ಲ ಅಕ್ಕಪಕ್ಕನೇ ಇದೆ ದೇವಸ್ಥಾನ. ಹಾಗೆ ಇಲ್ಲಿ ನವಗ್ರಹಗಳು ಕೆತ್ತನೆ ಮಾಡಿರುವಂತಹ ಕಲ್ಲಿಂದ ಮಾಡಿರುವಂಥ ಕೆತ್ತನೆ ಮಾಡಿರುವಂಥ ವಿಗ್ರಹಗಳಿದ್ವು. ಅದಕ್ಕೂ ಕೂಡ ಎಲ್ಲ ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಹೊರಟ್ವಿ. ನೋಡಿ ಇಲ್ಲಿ ಚೆನ್ನಾಗಿಟ್ಟಿದ್ದಾರೆ. ಒಂದೊಂದು ಕಡೆ ಫುಲ್ ಡ್ಯಾಮೇಜ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ. ಅದು ಇಲ್ಲ, ಆ ಥರ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆಯೇ ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ರಿಟರ್ನು ನಾವು ಬಂದ್ವಿ. ಹೇಳಿದ್ರಲ್ವ ಒಂದು 5 ನಿಮಿಷ ಬಿಟ್ಟು ಬನ್ನಿ ನಾವು ಹೇಳ್ತೀವಿ ಅಂತ. ಅದಕ್ಕೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಬಂದ್ವಿ. ಆವಾಗ ಅವರು ನಾವು ಹೇಳ್ತೀವಿ ಅದ್ರ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಓಕೆ ಅಂತ ಅಂದ್ಬಿಟ್ಟು ಕೇಳಿದ್ವಿ. ಅವರು ಹೇಳಿದ್ರು ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳದ್ದು ಪರಮ ಭಕ್ತ. ಹಾಗೆಯೇ ಇಲ್ಲಿ ಈಗಲೂ ಕೂಡ ಈ ಕ್ಷಣದಲ್ಲೂ ಕೂಡ ಬೆಳಿಗ್ಗೆ ರಾಘವೇಂದ್ರ ಸ್ವಾಮಿಗಳು ಹಾಗೆ ಅಪ್ಪಣ್ಣಾಚಾರ್ಯರು ಈ ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿ ಧ್ಯಾನ ಮಾಡ್ತಾರೆ. ಅಂದರೆ ಬೃಂದಾವನದಲ್ಲಿ ಧ್ಯಾನ ಮಾಡ್ತಾರೆ ಅಂತ ಕೂಡ ಹೇಳಿದ್ರು. ತುಂಬ ವಿಷಯನ ಹೇಳಿದ್ರು. ಹಾಗೆಯೇ ಪೂಜ್ಯಾಯ ರಾಘವೇಂದ್ರಾಯ ಎಂಬ ಸ್ತೋತ್ರನ ಅಪ್ಪಣ್ಣಾಚಾರ್ಯರೇ ಬರೆದಿದ್ದು ಅಂತಲೂ, ಅಂದರೆ ಬರೆದಿದ್ರು ಅಂತಲೂ ಕೂಡ ಹೇಳಿದ್ರು. ತುಂಬ ಖುಷಿಯಾಯಿತು. ತುಂಬ ವಿಷಯ ಹೇಳಿದ್ರು. ಆದರೆ ಅದನ್ನು ಹೇಳ್ತಾ ಇಲ್ಲ ನಾನು ಅಷ್ಟೇ. ನಿಮಗೆ ಗೊತ್ತಲ್ವ, ಆಮೇಲೆ ತಪ್ಪಾದರೆ ಅದು ನಮಗೆ ಒಂದು ಸ್ವಲ್ಪ ಶ್ರೇಷ್ಠ ಅಲ್ಲ. ಗೊತ್ತಿಲ್ಲದೆ ಇರೋರಿಗೆ ತಪ್ಪಾಗಿ ಹೇಳಕ್ಕೆ ಹೋಗಬಾರ್ದು ಅಂತ ಹೇಳಿದ್ರು. ಹಾಗೆಯೇ ರಾಯರು ಬೃಂದಾವನನ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಗೊತ್ತಾ. ಬೃಂದಾವನನ ಅಲ್ಲಿ ಜನಗಳು ಆಗ್ಬೋದು ಯಾರೂ ಕೂಡ ಅಂದರೆ ಗಲೀಜು ಮಾಡೋದಕ್ಕೆ ಆ ಥರ ಎಲ್ಲ ಬಿಟ್ಟಿಲ್ಲ. ಅಷ್ಟು ಚೆನ್ನಾಗಿಟ್ಟಿದ್ದಾರೆ. ರಾಯರು ಈಗಲೂ ಕೂಡ ಅಲ್ಲಿ ಬಂದು ವಿಶ್ರಾಂತಿ ಪಡ್ತಾರೆ, ಅಂದರೆ ಜಪ ಮಾಡ್ತಾರೆ ಅಂತ ಹೇಳಿದ್ರು. ಹಾಗೆಯೇ ಅದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಅಪ್ಪಣ್ಣಾಚಾರ್ಯರ ಮನೆ. ಅಂದರೆ ಅಲ್ಲಿ ಈಗಲೂ ಕೂಡ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿನ ಪಡಿತಾರಂತೆ. ಅಲ್ಲೂ ಒಂದು ವಿಶೇಷ ಆಯಿತು. ಅಂದರೆ ಆಶ್ಚರ್ಯ ಥರನೂ ಅನ್ನಿಸ್ತು. ನಾನು ದೇವ್ರದ್ದು ಅಲ್ಲಿ ಟಿ ವಿ ಥರ ಹಾಕಿ ಇನ್ಫಾರ್ಮೇಷನ್ ಹೇಳ್ತಾಯಿದ್ರು. ಅದನ್ನು ನೋಡ್ಕೊಂತ ಬರ್ತಾಯಿದ್ದೆ. ನೋಡ್ಕೊಂಡು ಬರಬೇಕಾದ್ರೆ ಜಸ್ಟ್ ಹಿಂಗೆ ಈ ಕಡೆ ತಿರುಗಿದೆ ಅಷ್ಟೇ. ತಿರುಗಿದ ತಕ್ಷಣ ಅಲ್ಲಿ ಯಾರೋ ನಿಂತಿರೋ ಥರ ಅನ್ನಿಸ್ತು. ಅದು ಏನು ಅಂತ ನನಗೂ ಗೊತ್ತಿಲ್ಲ ಕ್ಲಾರಿಟಿ. ಆಮೇಲೆ ನಾನು ನಮ್ಮ ಯಜಮಾನ್ರಿಗೆ ಎಲ್ಲರಿಗೂ ಹೇಳಿದೆ. ಅವರೆಲ್ಲ ಏನು ರೆಸ್ಪಾಂಡ್ ಮಾಡಲಿಲ್ಲ. ನಿನ್ನ ಭಕ್ತಿ ನಿನ್ನ ನಂಬಿಕೆ ಬಿಡು ಅಂತ ಹೇಳಿದ್ರು. ನಾನು ಅದಕ್ಕೆ ಏನು ಜಾಸ್ತಿ ಮಾತಾಡೋದಕ್ಕೆ ಹೋಗಿಲ್ಲ. ಅದನ್ನೆಲ್ಲ ನೋಡಿಕೊಂಡು ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ನೀವೇ ನೋಡ್ಬೋದು ಎಷ್ಟು ತುಂಬ ಅಂದರೆ ನಾವು ಆಲ್ಮೋಸ್ಟು ದೇವಸ್ಥಾನಗಳಿಗೆ ಹೋದಾಗ ನಮಗೆ ಗೊತ್ತಿಲ್ಲದೇ ಭಕ್ತಿ ಅನ್ನೋದು ಉಕ್ಕಿ ಬರಬೇಕು. ಒಬ್ಬರಿಗೆ ಅಂದರೆ ನನಗೂ ಆಲ್ಮೋಸ್ಟ್ ಒಂದೊಂದು ದೇವಸ್ಥಾನಗಳಲ್ಲಿ ನಮಸ್ಕಾರ ಮಾಡ್ಕೊತೀನಿ, ಮಾಮೂಲಿ ಪೂಜೆ ಮಾಡ್ತೀವಿ, ಏನೋ ಬೇಡಿಕೆ ಅನ್ನೋದನ್ನಿರುತ್ತೆ, ಅದನ್ನೆಲ್ಲ ಇಡ್ತೀನಿ, ದೇವ್ರ ಮುಂದೆ ಹೋಗ್ತೀನಿ. ಆದರೆ ಇಲ್ಲಿ ಏನು ಅಂತ ಗೊತ್ತಿಲ್ಲ, ಏನೋ ಒಂದೊಂದು ಥರ ವಿಚಿತ್ರ ಆಗ್ತಾಯಿತ್ತು. ಅಂದರೆ ನಂಗೆ ಆಲ್ಮೋಸ್ಟ್ ದೇವಸ್ಥಾನಗಳೇ ನಂಗೆ ಬರಲ್ಲ. ಅಂದರೆ ಏನಾದರೂ ತುಂಬ ಬೇಡ್ಕೊಂಡು ಅದನ್ನು ಯಾಕಪ್ಪ ಅದನ್ನು ಕೊಟ್ಟಿಲ್ಲ, ಏನೋ ಒಂದನ್ನು ಯಾಕಪ್ಪ ಈಡೇರಿಸ್ತಾ ಇಲ್ಲ ಅಂತ ದೇವ್ರ ಹತ್ರ ಪ್ರಶ್ನೆ ಮಾಡೋಕ್ಕೆ ಹೋದಾಗ
ಅಳು ಬರುತ್ತೆ ನನಗೆ ಆಲ್ಮೋಸ್ಟು. ಆದರೆ ನಾನು ಇಲ್ಲಿ ಯಾವುದನ್ನು ಆ ಥರ ಕೇಳಿಲ್ಲ. ಅಂದರೆ ಯಾಕಪ್ಪ ಈಡೇರಿಸಿಲ್ಲ ಅಂತ ನಾನು ಕೇಳೋಕ್ಕೆ ಹೋಗಿಲ್ಲ. ಯಾಕಂದರೆ ಆ ಬೇಡಿಕೆ ಅನ್ನೋದನ್ನು ನಾನು ಆ ಸ್ವಾಮಿ ಮುಂದೆ ಯಾವತ್ತೂ ಇಟ್ಟಿರಲಿಲ್ಲ. ನಾನು ಮನಸ್ಸಲ್ಲೇ ಕೂಡ ಅಂದ್ಕೊಳ್ಳಿಲ್ಲ, ಸುಮ್ಮನೆ ಮುಂದೆ ಹೋಗಿದ್ದಷ್ಟೇ. ಆದರೆ ಅಲ್ಲಿ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ಆವಾಗ ಅನ್ನಿಸ್ತು, ಅವರು ಬೋರ್ಡ್ ಕೂಡ ಹಾಕಿದ್ರಲ್ವ, ಬೇಡಿಕೆ ನಿಮ್ಮ ಸಮಸ್ಯೆಗಳನ್ನು ಹೇಳಬೇಡಿ ಅಂತ. ಆಗ ಅನ್ನಿಸ್ತು ನನ್ನ ಆ ಬೇಡಿಕೆ ನಾನು ಹೇಳಿಲ್ಲ ಅಂದ್ರೂ ಆ ಸ್ವಾಮಿಗೆ ಅರಿವಾಯಿತು ಅಂತ ಅನ್ನಿಸ್ತು. ಅದು ಆದಷ್ಟು ಬೇಗ ಈಡೇರಲಿ ಅಂತಲೂ ಅಂದ್ಕೊಂಡೆ. ಗೊತ್ತಿಲ್ಲ, ಈಡೇರಲೂಬೋದು ಅಂತಲೂ ಅನ್ನಿಸ್ತು. ನಾನು ಕೆಲವೊಂದು ದೇವಸ್ಥಾನಗಳಲ್ಲಿ ಈಡೇರಿಸಿ ಅಂತ ದೇವ್ರನ್ನ ಕೇಳ್ಕೊತಿದ್ದೆ ಹೊರತು ಈಡೇರಲೇಬೇಕು ಅಂತ ನಾನು ಯಾವ ದೇವ್ರಿಗೂ ಅನ್ಕೊತಿರ್ಲಿಲ್ಲ. ಆದರೆ ಈ ದೇವಸ್ಥಾನದಲ್ಲ ಆ ಥರ ಅಂದ್ಕೊಂಡೆ. ಯಾಕಂದರೆ ಆ ಥರ ಅನುಭವ ನನಗೆ ಆಗ್ತಲ್ವ, ಅದಕ್ಕೋಸ್ಕರ. ಅದಾದಮೇಲೆ ನೆಕ್ಸ್ಟು ನಾವು ಗೋಶಾಲೆಗೆ ಅಂತ ಹೊರಟ್ವಿ. ನೋಡಿ, ಅಲ್ಲಿ ತುಂಬ ಥರ ಹಸು ಇತ್ತು. ವೆರೈಟಿ ಅಂತಲೇ ಹೇಳ್ಬೋದು. ಕೊಂಬುಗಳಂತೂ ತುಂಬ ಡಿಫ್ರೆಂಟಾಗಿತ್ತು. ನನಗಂತೂ ಭಯ ಆಗ್ತಾಯಿತ್ತು, ಅಷ್ಟು ದೊಡ್ಡ ಕೊಂಬು ಎಲ್ಲ ಇತ್ತು. ಅವರು ಫುಲ್ ಗೇಟ್ ಹಾಕಿದ್ರು ಒಂದೊಂದು ಕಡೆ ಗೇಟ್ ಹಾಕಿರಲಿಲ್ಲ. ನಾನು ಗೇಟ್ ಹಾಕಿಲ್ದೇ ಇರೋ ಕಡೆ ಹೋಗಿ ನೋಡೋಕ್ಕೆ ಭಯ ಆಗ್ತಾಯಿತ್ತು, ಅಷ್ಟೊಂದು ತುಂಬ ದೊಡ್ಡದಿತ್ತು. ಹಾಗೆಯೇ ಅದನ್ನೆಲ್ಲ ನೋಡ್ಕೊತ ಕೂತಿದ್ವಿ. ಹಾಗೆ ಹಾಲೆಲ್ಲ ಕರಿತಾಯಿದ್ರು. ಅಂದರೆ ನಮ್ಮ ಯಜಮಾನ್ರು ಹೋಗಿ ನೀನು ಕರಿ ಅಂತೆಲ್ಲ ರೇಗಿಸ್ತಾಯಿದ್ರು. ನಾವು ಅದೆಲ್ಲ ಮಾಡಿದ್ದೀವಪ್ಪ ಅಂತ ಹೇಳ್ತಾಯಿದ್ದೆ. ಊರಲ್ಲಿ ಇರಬೇಕಲ್ಲ ಅದೆಲ್ಲ ಮಾಡಿದ್ದೀವಿ, ನಮ್ಗೆ ಅದೆಲ್ಲ ಅನುಭವ ಇದೆ, ನಿಮಗಿದೆಯಾ ಅಂತ ನಾನು ರೇಗಿಸ್ತಾಯಿದ್ದೆ. ಊರಲ್ಲಿ ನಮ್ಮ ಅಜ್ಜಿ ಮನೆ ಹತ್ರ ಹಸು ಇತ್ತಲ್ವ, ಅಂದರೆ ನಮ್ಮ ಅಜ್ಜಿ ಮನೆಯಲ್ಲಿ. ಆವಾಗ ನಾವು ಹಸುಗೆ ಹಾಲು ಕರಿಯೋದಾಗ್ಬೋದು, ಹಬ್ಬಗಳು, ಸಂಕ್ರಾಂತಿ, ಹಾಗೆಯೇ ತುಂಬ ಹಬ್ಬಗಳು ಬಂದಾಗ ಹಸುನೆಲ್ಲ ತೊಳೆದು ಪೂಜೆ ಮಾಡ್ತೀವಿ, ಅದನ್ನೆಲ್ಲ ಪೂಜೆ ಮಾಡಿಸೋದಾಗ್ಬೋದು. ಆ ಥರ ಎಲ್ಲ ನಾವು ಮಾಡ್ತಾಯಿದ್ವಿ. ಅದೆಲ್ಲ ನೆನಪಾಯ್ತಾಯಿತ್ತು. ಯಾಕಂದರೆ ಅವ್ರು ನಾನು ರೇಗಿಸ್ತಿದ್ರಲ್ಲ, ಅದಕ್ಕೆ ನಾನು ಒಂದು ಹೇಳ್ತೀನಿ. ಏನು ಅಂದರೆ ಹಸುದು ಹಾಲೆಲ್ಲ ಕರೆದು ನಾವು ತೊಗೊಂಡೋಗಿ ಡೈರಿಗೆ ಹಾಕಬೇಕಿತ್ತು. ಒಂದು ಸತಿ ನಮ್ಮ ಅಜ್ಜಿ, ನಾನು 5th ಸ್ಟ್ಯಾಂಡರ್ಡೋ 4th ಸ್ಟ್ಯಾಂಡರ್ಡೋ ಇದ್ದೆ, ನಾನು ಒಂದು ಸತಿನೂ ಡೈರಿಗೆ ಹೋಗಿ ಹಾಲು ಹಾಕಿರಲಿಲ್ಲ. ಅದೇ ಒಂದು ಸತಿ ಹಾಕು ಅಂತ ಅಂದರು. ನಾನೇನು ಮಾಡಿದೆ, ಹೋಗ್ಬಿಟ್ಟು ಸ್ಕೇಲ್ ಹತ್ರ ಹಾಲು ಹಾಕ್ಬಿಟ್ಟು ನಾವು ಈ ಕಡೆ ನಿಂತ್ಕೋಬೇಕು. ನಾನು ಫುಲ್ ಸ್ಕೇಲ್ ಮೇಲೆ ಹತ್ತಿಬಿಟ್ಟಿದ್ದೆ. ನಂದು ವೆಯ್ಟ್ ಬಂದುಬಿಟ್ಟಿತ್ತು. ಅದಕ್ಕೆ ರೇಗಿಸ್ತಾಯಿದ್ರು ಮನೆಗೆ ಬಂದಮೇಲೆ, ನಿಂದು ವೆಯ್ಟ್ ಸೇರಿಸಿ ಹಾಲು ಹಾಕ್ಬಿಟ್ಟು ಬಂದಿದ್ಯಾ ಅಂತ. ಆಮೇಲೆ ಹಂಗೆಲ್ಲ ಅದೆಲ್ಲ ನೆನಪಾಗಿ ಅದೆಲ್ಲ ಹೇಳ್ಕೊಂಡು ನಕ್ಕೊಂಡು. ಹಾಗೆಯೇ ಅಲ್ಲಿ ಈ ಹಸು ಬಂದು ಇದನ್ನು ಮಂತ್ರಾಲಯ ಅಂದರೆ ದೇವಸ್ಥಾನದ ಹತ್ರ ತೊಗೊಂಡೋಗಿ ಈ ಹಸು ಮತ್ತು ಈ ಕರುನ ಪೂಜೆಗೆ ಕರ್ಕೊಂಡೋಗ್ತಾರಂತೆ. ಇಷ್ಟು ಹಸುಗಳಲ್ಲಿ ಇದು ಮೇಯ್ನ್ ಹಸು ಅಂತೆ. ಇದನ್ನೇ ಆಲ್ಮೋಸ್ಟು ಮಂತ್ರಾಲಯದಲ್ಲಿ ನಾವು ಅಂದರೆ ಅವರು ಯಾವುದೇ ಪೂಜೆ ಆಗಲಿ ಏನೇ ಆಗಲಿ ಈ ಹಸುನ ಕರ್ಕೊಂಡೋಗಿ ಪೂಜೆ ಮಾಡಿಸ್ತಾರಂತೆ. ಅದಕ್ಕೆ ಅವರು ಹೇಳಿದ್ರು, ಮೇಯ್ನು ಇದೊಂದು ಹಸುಗೆ ನಮಸ್ಕಾರ ಮಾಡಿದ್ರೆ ನೀವು ಎಲ್ಲ ಹಸುಗೂ ನಮಸ್ಕಾರ ಮಾಡ್ದಾಗಲಿ ಅಂತ. ಹಾಗೆಯೇ ಅದರ ಮಾಮೂಲಿ ಅಡಿಯಿಂದ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಬೇಡಿಕೆ ಏನಿದೆ ಅದನ್ನು ಕೇಳ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದಕ್ಕೇ ನಾವು ಎಲ್ಲರೂ ಅದೇ ಥರ ಮಾಡಿದ್ವಿ. ಯಾಕಂದರೆ ಒಬ್ಬರು ಒಂದು ಒಳ್ಳೆಯದಕ್ಕೆ ಯಾವುದೇ ಒಂದು ವಿಷಯ ಹೇಳಿದ್ರೆ ನಾವು ಅದನ್ನು ಮಾಡೋದು ಒಳ್ಳೆಯದು. ಅದೇ ನಮಗೆ ಯಾವುದಾದ್ರೂ ಒಂದು ವಿಷಯ ಹೇಳ್ತಾ ಇದ್ದಾರೆ, ಅದು ನಮಗೆ ಕೆಟ್ಟದ್ದು ಅಂತ ನಮ್ಮ ಮನಸ್ಸಲ್ಲಿ ಒಂದು ಕ್ಷಣದಲ್ಲಿ ಅನಿಸ್ಬಿಟ್ರು ಅದು ಎಂಥ ವಿಷಯ ಆದ್ರೂ ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಆದರೆ ಅದು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ, ಎಲ್ಲರೂ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ ಅಂತ ಅನಿಸಿದ್ರೆ, ಅದು ಎಂಥದೇ ಆಗಿರಲಿ, ಕಷ್ಟದ್ದೇ ಆಗಿರಲಿ ಅಥವಾ ಈಸಿನೇ ಆಗಿರಲಿ, ಅದನ್ನು ಮಾಡಿದ್ರೆ ಒಳ್ಳೆಯದು. ಹಾಗೆಯೇ ಆ ಕಡೆ ಎಲ್ಲ ಫುಲ್ ದೊಡ್ಡ ಹಸು, ಈ ಕಡೆ ಎಲ್ಲ ಸಣ್ಣ ಸಣ್ಣ ಹಸು. ಅದು ತುಂಬ ಕ್ಯೂಟಿ ಆಗಿತ್ತು. ನಾವು ಫುಲ್ ಮುಂದೆ ಹೋದರೆ ಹಾಗೆಯೇ ಅದ್ರ ಆಪೋಸಿಟ್ಟು ಅದ್ರ ದೊಡ್ಡದಿತ್ತು ಹಸು. ಅದ್ರದ್ದು ಮರಿ ಕೂಡ ಅಲ್ಲೇ ಇತ್ತೋ ಏನೋ. ಅದಕ್ಕೆ ಏನು ತೀಟ್ಲೆ ಮಾಡ್ತಿದ್ದೀರಾ ನೀವು ಅನ್ನೋ ಥರ ಏನಾದ್ರು ಇತ್ತೋ ಏನೋ, ನನಗಂತೂ ಗೊತ್ತಿಲ್ಲ. ಅದು ಅದೇನು ಮಾಡ್ತಾಯಿತ್ತು ಅಂದರೆ ಫುಲ್ಲು ಗಟ್ರಾಗ್ತಾಯಿತ್ತು. ಯಾವ ರೇಂಜ್ಗೆ ಅಂದರೆ ನಮಗೆ ಭಯ ಆಗ್ತಾಯಿತ್ತು. ಆ ರೇಂಜ್ಗೆ ಅದು ಗಟ್ರಾಗ್ತಾಯಿತ್ತು. ಅದ್ರ ಸೌಂಡು ಎಷ್ಟೊಂದು ಸೌಂಡ್ ಬರ್ತಿತ್ತು ಅಂದರೆ ನಾನು ಇದನ್ನು ಆಡಿಯೋನ ಡಿಲೀಟ್ ಮಾಡಿದೆ ನಿಮಗೆ ಹಾಕಿದ್ರೆ ನಿಮ್ಗೆ ಗೊತ್ತಾಗ್ತಾಯಿತ್ತು. ಫುಲ್ ಭಯ ಆಗ್ತಾಯಿತ್ತು ನನಗೆ. ಆ ರೇಂಜ್ಗೆ ಅದು ಸೌಂಡ್ ಮಾಡ್ತಾಯಿತ್ತು. ಎಷ್ಟೊಂದು ಹಸು ಸಾಕಿದ್ದಾರೆ, ತುಂಬ ಖುಷಿಯಾಯಿತು. ಹಾಗೆಯೇ ಇಲ್ಲಿ ಇದನ್ನು ಸಾಕಿ ಇದೆಲ್ಲ ಹಸು ಹಾಲು ಅದನ್ನೆಲ್ಲ ಪ್ರತಿಯಿಂದ ಏನು ಬರುತ್ತೋ ಹಾಲು ಅಥವಾ ಏನಾದ್ರೂ ಮಾರೋದಕ್ಕೆ ಹೋಗಲ್ಲ ಅಂತೆ ಅವರು. ಅದು ಪೂರ್ತಿ ದೇವಸ್ಥಾನಕ್ಕೆ ಹೋಗುತ್ತಂತೆ. ಅವರು ಇದಕ್ಕೇನು ಪ್ರಸಾದಕ್ಕೆ ಹಾಗೆ ನೈವೇದ್ಯ ಏನೇ ಒಂದು ಏನಕ್ಕೆ ದೇವಸ್ಥಾನಕ್ಕೆ ಮಾತ್ರ ಯೂಸ್ ಮಾಡ್ಕೊತಾರಂತೆ, ಅಷ್ಟೇ ಅಂತೆ. ಅದನ್ನೆಲ್ಲ ಹೇಳಿದ್ರು ಇನ್ಫಾರ್ಮೇಷನ್ನು. ಅದೆಲ್ಲ ಕೇಳಿಕೊಂಡು ಎಲ್ಲ ನೋಡಿಕೊಂಡು ಆಮೇಲೆ ನಾವು ನೆಕ್ಸ್ಟ್ ಮತ್ತೆ ದೇವಸ್ಥಾನ ಹತ್ರಕ್ಕೆ ಬಂದ್ವಿ.
ನಾನು ಬೆಳಿಗ್ಗೆ ವೀಡಿಯೋ ಮಾಡಬೇಕಾದ್ರೆ ಈ ವಿಗ್ರಹನ ಗಮನಿಸಿಲ್ಲ. ಯಾಕಂದರೆ ಬೆಳಗಿನ ಜಾವ 4:45 ಒಂದು 6 ಗಂಟೆ ಆಗೋಗಿತ್ತಲ್ಲ, ಅಷ್ಟೊಂದು ಬೆಳಕಾಗಿರಲಿಲ್ಲ, ಅಷ್ಟು ಗಮನಿಸಿರಲಿಲ್ಲ ನಾವು. ಅದೇ ಇವಾಗ ಸಂಜೆಗೆ ಹೋದಾಗ ಇದನ್ನು ಗಮನಿಸಿದ್ವಿ. ನಾವು ಬೆಳಿಗ್ಗೆ ಹೋಗ್ಬೇಕಾದ್ರೆ ಇದನ್ನು ನೋಡಿದ್ವರಿ ಅಂತ ಅಂದ್ಕೊಂಡು ಮಾತಾಡಿಕೊಂಡು, ರಾಮಮೂರ್ತಿನೋ ಏನೋ ಅದನ್ನು ನೋಡಿಕೊಂಡು ಮಾತಾಡಿಕೊಂಡು ಎಲ್ಲ ರೇಗಿಸ್ಕೊಂಡು ಹೋದ್ವಿ ಒಳಗಡೆ. ಮತ್ತು ಸ್ವಲ್ಪ ಜನ ಪ್ರಸಾದ ತೊಗೊಂಡಿರಲಿಲ್ಲ, ಆಮೇಲೆ ಬಂದಮೇಲೆ ತೊಗೊಳ್ಳೋಣ ಅಂತ ಮತ್ತೆ ಎಲ್ಲರೂ ಹೋಗಿ ಪ್ರಸಾದಕ್ಕೆ ಅಂತ ನಿಂತ್ಕೊಂಡ್ವಿ. ಮತ್ತು ನಾನು ಮತ್ತು ನಮ್ಮ ಯಜಮಾನ್ರು ಮತ್ತೆ ಹೋಗಿ ನಿಂತ್ಕೊಂಡ್ವಿ. ಯಾಕಂದರೆ ಆವಾಗ ಎರಡೇ ತೊಗೊಂಡಿದ್ವಲ್ವ, ಅದಕ್ಕೆ ಇನ್ನೊಂದೆರಡು ತೊಗೊಳ್ಳೋಣ ಅಂದರೆ ಕೊಡೋಣ ಎಲ್ಲರಿಗೂ ಪ್ರಸಾದ ಅಂತ ಅಂದ್ಬಿಟ್ಟು ಮತ್ತೆ ಹೋಗಿ ತೊಗೊಂಡ್ವಿ. ಆಮೇಲೆ ಮತ್ತೆ ಹೋಗಿ ತೊಗೊಂಡ್ಮೇಲೆ ರೂಮಿಗೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ, ಅಂದರೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಯಾಕಂದರೆ ಟ್ರೈನಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಸ್ಯಾರಿಲೇ ಮಾಡೋದಕ್ಕಾಗಲ್ಲ, ಹಿಂಸೆ ಆಗುತ್ತೆ, ವಾಶ್ರೂಮ್ ಎಲ್ಲ ಅಲ್ಲಿ ಚೆನ್ನಾಗಿರಲ್ಲ, ಸ್ಯಾರಿ ಹಾಕ್ಕೊಂಡೆಲ್ಲ ಜರ್ನಿ ಮಾಡೋದಕ್ಕೆ ಹೋಗಲ್ಲ ಅಂತ ಅಂದ್ಕೊಂಡು ಮತ್ತು ಎಲ್ಲರೂ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತು ಇನ್ನೊಂದು ರೌಂಡ್ ದರ್ಶನಕ್ಕೆ ಹೋಗಲಿಲ್ಲ, ಈಚೆಯಿಂದನೇ ಕೈ ಮುಕ್ಕೊಂಡು ಎಲ್ಲರೂ ಮತ್ತೆ ಆಟೋ ಬುಕ್ ಮಾಡಿಕೊಂಡು, ಅಂದರೆ ನಾವು ಹೋದಾಗಿಂದ ಫುಲ್ ಫೈಲೈನ್ ತನಕ ಒಂದೇ ಆಟೋ ಬುಕ್ ಮಾಡ್ಕೊಂಡ್ವಿ. ಅದರಲ್ಲೇ ಬುಕ್ ಮಾಡಿಕೊಂಡು ಹೊರಟ್ವಿ. ಎಲ್ಲಿಗೆ? ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ನಮ್ಮ ಯಜಮಾನ್ರೆ ಪೂರ್ತಿ ಇಲ್ಲಿ ಯಾವುದೇ ವೀಡಿಯೋ ಬಂದ್ರೂ ನಮ್ಮ ಯಜಮಾನ್ರೆ ಮಾಡೋದು, ಅದಂತೂ ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಬೇರೆ ಗಂಡಿರು ಬೇರೆಯವರು ಏನು ಮಾಡ್ತಾರೆ ಅಂದರೆ, ಯಾವ ವೀಡಿಯೋ ಮಾಡ್ತೀಯಾ, ಎಂತಕ್ಕೆ ಮಾಡ್ತೀಯಾ, ಬಂದಿದೆಯಾ, ಏನು ದೇವ್ರು ನೋಡ್ಕೊಂಡು ಹೋಗು ಆ ಥರ ಎಲ್ಲ ಅಂತಾರೆ. ಆದರೆ ನಾನು ವೀಡಿಯೋ ಮಾಡ್ತೀನಿ ಅಂತಂದರೆ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಯಜಮಾನ್ರು. ಈ ವಿಷಯದಲ್ಲಿ ನಂಗೆ ತುಂಬ ಖುಷಿ ಆಗುತ್ತೆ. ಬೇರೆಯವ್ರ ವಿಷಯ ನಂಗೆ ಗೊತ್ತಿಲ್ಲ, ಆದರೆ ನಮ್ಮ ಯಜಮಾನ್ರು ನಾನು ಏನೇ ಕೆಲಸ ಮಾಡ್ತೀನಿ ಅಂತಂದರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಈಗ ಬೇರೆಯವ್ರು ಏನಾದ್ರೂ ಮಾಡ್ತೀಯ ಅಂದರೆ, ನೀನು ಇದು ಮಾಡ್ತೀಯಾ, ಎಂತಕ್ಕೆ ಮಾಡ್ತೀಯಾ, ಏನು ನ್ಯೂಸು. ಇವಾಗ ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡಬೇಕಾದ್ರೂ ಅಷ್ಟೇ, ನಾನು ಸ್ವಲ್ಪ ಜನಕ್ಕೆ ಹೇಳಿದಾಗ ಏನಕ್ಕೆ ವೀಡಿಯೋ ಮಾಡೋದು, ಅದರಿಂದ ಏನು ಸಿಗುತ್ತೆ, ಹಂಗೆ ಹಿಂಗೆ ಅಂತ ಹೇಳಿದ್ರು. ನನಗೆ ಆವಾಗ ಮಾಡಬೇಕಾ ಬೇಡವಾ ಅನ್ನೋ ಗೊಂದಲ ಕೂಡ ಇತ್ತು. ಆದರೆ ನಮ್ಮ ಯಜಮಾನ್ರು, ನಿನ್ನ ಖುಷಿ ಕೊಡುತ್ತಾ, ನಿನಗೇನೋ ಮಾಡಬೇಕು ಅಂತ ನಿನ್ನ ಮನಸ್ಸಲ್ಲಿ ಬಂತ ಮಾಡು, ಬೇರೆಯವ್ರು ಏನಾದರೂ ಹೇಳ್ತಾರೆ, ಬೇರೆಯವ್ರಿಗೋಸ್ಕರ ನೀನು ಬದುಕ್ತಾ ಇಲ್ಲ ಅಲ್ವಾ ಅಂತೆಲ್ಲ ಹೇಳಿದ್ರು. ಆಗ ನಾನು ಸರಿ ಆಯಿತು, ಇವರೇ ಹೇಳ್ತಿದ್ದಾರಲ್ವ, ಅಷ್ಟಕ್ಕೂ ನಾನು ಈ ಥರ ಎಲ್ಲ ವೀಡಿಯೋ ಏನು ಮಾಡೋದಿಲ್ಲ. ನನಗೇನು ಅನಿಸುತ್ತೆ, ನನಗೇನು ಒಳ್ಳೇದು ಮಾಡಬೇಕು ಅನಿಸುತ್ತೆ ವೀಡಿಯೋದಲ್ಲಿ, ಅಥವಾ ನಾನೇನು ನೋಡಿರ್ತೀನೋ ಅದನ್ನು ಬೇರೆಯವ್ರು ನೋಡಬೇಕು ಅಂತ ನನ್ನ ಮೈಂಡಲ್ಲಿ ಬರುತ್ತೋ ಅದನ್ನು ಮಾತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಲ್ವ, ಮಾಡೋಣ ಅಂತ ಕೂಡ ನನಗೂ ಅನ್ನಿಸ್ತು. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿರೋದು. ಹಾಗೆಯೇ ಅಲ್ಲಿಂದ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಎಲ್ಲರೂ ಅಲ್ಲಿ ಹೊಟ್ಟೆ ಎಸಿತಾಯಿತ್ತು. ಸ್ಟಾರ್ಟಿಂಗಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗೋ ಮೊದಲೇ ಅಲ್ಲೊಂದು ಹೋಟ್ಲಿತ್ತು, ಐಶ್ವರ್ಯ ಹೋಟೆಲ್ ಅಂತ, ವೆಜ್ಜು ಊಟ ಎಲ್ಲ ತಿನ್ನೋಣ ಅಂತ ಕೂತ್ಕೊಂಡ್ವಿ. ವೆಜ್ ಊಟ ಆರಾಮಾಗಿ ಊಟ ಎಲ್ಲ ಮಾಡಿದ್ವಿ. ಪಲಾವು, ಅನ್ನ ಸಾಂಬಾರು ಎಲ್ಲ ಇತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಯಿತು. ಅದನ್ನೆಲ್ಲ ತೊಗೊಂಡು ತಿಂದು ಆಮೇಲೆ ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಎಲ್ಲರೂ ಒಂದು ಅರ್ಧ ಗಂಟೆ ಮುಂದೆನೇ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಗೆ ಟೈಮ್ ಆಗೋಯ್ತು ಅಂತ ಓಡಿ ಬಂದ್ವಿ. ಆದರೆ ಟೈಮ್ ಆಗಿರಲಿಲ್ಲ, ಇನ್ನು ಟೈಮ್ ತುಂಬ ಇತ್ತು, ಅರ್ಧ ಗಂಟೆ ಡಿಲೇನೇ ಆಗಿತ್ತು. ಅದಕ್ಕೆ ಅಲ್ಲೇ ವೆಯ್ಟ್ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ತಲಾಟೆ ಎಲ್ಲ ಮಾಡಿಕೊಂಡು ಆಮೇಲೆ ಟ್ರೈನ್ ಬಂದ ತಕ್ಷಣ ಗಡಿಬಿಡಿಲಿ ಓಡಿ ಹೋಗಿ ಕೂತ್ಕೊಂಡ್ವಿ. ಏಕೆಂದರೆ ನನಗೆ ಟ್ರೈನು ನಿಂತಿದ್ದಾಗಲೇ ಹತ್ತಕ್ಕೇ ಭಯ ಆಗುತ್ತೆ, ಅಷ್ಟು ಭಯ ನನಗೆ. ಎಲ್ಲಿ ಬಿದ್ದೋಗ್ಬಿಡ್ತೀನೋ ಏನೋ, ಕಾಲು ಕೊಟ್ಬಿಡ್ತೀನೋ, ಬಿದ್ದೋದ್ರೂ ಪರವಾಗಿಲ್ಲ, ಆದರೆ ಕಾಲಿಗೆ ಕೊಟ್ಟು ಅರ್ಧಂಬರ್ಧ ಆಗೋದ್ರೆ ಎಷ್ಟು ಹಿಂಸೆ ಗೊತ್ತಾ. ಹೋಗಿಬಿಟ್ರೇನೋ ಸರಿ, ಆದರೆ ಕಾಲು ಕೊಟ್ಟಾಗೋದು ಆ ಥರ ಎಲ್ಲ ನಾನು ಆಲ್ಮೋಸ್ಟು ರೀಲ್ಸಲ್ಲೆಲ್ಲ ಅವೇ ನೋಡಿರ್ತೀನ. ಅದರಲ್ಲೂ ಇದು ಬಂದ್ಬಿಟ್ರಂತೂ ಸಿಕ್ಕಾಪಟ್ಟೆ ಭಯ ಆಗೋಯ್ತದಪ್ಪ ನನಗಂತೂ. ಆಮೇಲೆ ಎಲ್ಲರೂ ಫುಲ್ಲು ಭಯ ಪಟ್ಕೊಬಿಡ್ತೀನಿ ನಾನಂತೂ. ಆಮೇಲೆ ಎಲ್ಲರೂ ಟ್ರೈನಲ್ಲಿ ಹೋಗಿ ಕೂತ್ಕೊಂಡು ತಲಾಟೆಗಳು ಮಾಡಿಕೊಂಡು ಆಮೇಲೆಲ್ಲ ಫುಲ್ ಆಟ ಆಡಿಕೊಂಡು, ಅಂದರೆ ಆಟ ಅಂತಂದರೆ ಮಾಮೂಲಿ ನಾವು ಇನ್ನೇನು ಆಡ್ತೀವಿ, ಅಂತ್ಯಾಕ್ಷರಿ ಆಟ ಆಡ್ತೀವಿ, ಅಂತ್ಯಾಕ್ಷರಿ ಆಟ ಎಲ್ಲ ಆಡಿದ್ವಿ. ನಾನು ವೀಡಿಯೋನ ಎಡಿಟ್ ಮಾಡಬೇಕಾದ್ರೆ ಇಲ್ಲೊಂದು ವೀಡಿಯೋನ ಮಿಕ್ಸಪ್ ಮಾಡಿಬಿಟ್ಟಿದ್ದೀನಿ ಅದಕ್ಕೇ. ಆಮೇಲೆ ಎಲ್ಲರೂ ಅಂತ್ಯಾಕ್ಷರಿ ಎಲ್ಲ ಆಡ್ಕೊಂಡು ಕೂತಿದ್ವಿ. ಆಮೇಲೆ ಫುಲ್ಲು ನಮ್ಗೆ ಗೊತ್ತೇ ಇಲ್ಲ, ಟಯರ್ಡಾಗಿರೋದು ಅದಕ್ಕೂ. ಮತ್ತೆ ಹೋಗಿ ಮೆಜೆಸ್ಟಿಕಲ್ಲಿ 4 ಗಂಟೆಗೆ ಟ್ರೈನ್ ನಿಂತಿದೆ, ನಮ್ಗೆ ಗೊತ್ತೇ ಇಲ್ಲ, ಎಚ್ಚರನೇ ಆಗಿಲ್ಲ. ಎಚ್ಚರ ಆಗಿಲ್ಲದೆ ಆದಮೇಲೆ ನಮ್ಮ ಅಕ್ಕಂಗೆ ಸ್ವಲ್ಪ ಎಚ್ಚರ ಆಯ್ತು ಅಂತ ಆಮೇಲೆ ಯಜಮಾನ್ರಿಗೆ ಹೆಚ್ಚಾಗಿ ಪಟ ಅಂತ ಎದ್ದೊಳ್ದು ಎಲ್ಲರೂ ದೊಡ್ಡ ಅಂತ ಇಳಿದ್ಬಿಟ್ವಿ.
ಆಮೇಲೆ ಇಳಿದ್ಮೇಲೆ ಎಲ್ಲರೂ ಅವ್ರ ಇನ್ನೊಂದು ಟ್ರೈನಲ್ಲಿ ಹೋದ್ರು. ನಾವು ಬೆಂಗಳೂರು ಮೆಟ್ರೋಗೆ ಹೋಗೋಣ ಅಂತಂದ್ಬಿಟ್ಟು ಹೋದ್ವಿ. ಮೆಟ್ರೋ ಓಪನಿಂಗೇ 5 ಗಂಟೆ ಆಯಿತು. 1 ಅವರ್ ಈಚೆನೇ ಕೂತಿದ್ವಿ. 4:45 ಓಪನ್ ಆಯಿತು. ಆಮೇಲೆ ಸರಿ ಆಯಿತು ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಹೋಗಿ ಮೆಟ್ರೋ ಹತ್ರ ಕೂತಿದ್ವಿ. ನಮ್ಮ ಯಜಮಾನ್ರು ಏನು ಮಾಡೋದಕ್ಕಾಗುತ್ತೆ, ಟೈಮ್ ಆಗೋಗಿತ್ತಲ್ವಾ. ಅದಕ್ಕೋಸ್ಕರ ನಾನು ನಿಮಗೆ ಫಸ್ಟ್ ಹೇಳಿದೆ ಮಿಕ್ಸಪ್ ಆಗೋಗಿದೆ ಅಂತ. ಇದು ಹೋಟೆಲ್ಗೆ ಹೋಗಿದ್ವಲ್ಲ ಆ ವಿಡಿಯೋ ನಾವು ಫಸ್ಟು ಅದನ್ನು ಹಾಕೋದಕ್ಕೋಗಿ ಇದನ್ನು ಹಾಕ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸಪ್ ಆಗೋಗಿದೆ, ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಲಿ. ಆಮೇಲೆ ರೈಲ್ವೆ ಸ್ಟೇಷನೆಲ್ಲ ಇಳಿದು ಆಮೇಲೆ ಟ್ರೈನು ಮೆಟ್ರೋ ಬಂದು 4:45 5 ಗಂಟೆಗೇ ಓಪನ್ನು. ಅವರು ಕೆಂಗೇರಿ ರೂಟಿಗೆ ಹೋಗೋದ್ರಿಂದ ಅವ್ರು ಆ ಕಡೆ ಮೆಟ್ರೋದಲ್ಲಿ ಹೋಗ್ತಾಯಿದ್ರು, ನಾವು ಈ ಕಡೆ ಮೆಟ್ರೋದಲ್ಲಿ ಬರ್ತಾಯಿದ್ವಿ. ಅದಕ್ಕೇ ಅವರು ನೀವು ಈ ಕಡೆಯಿಂದ ಹೋಗಿ ಅಂದ್ಬಿಟ್ಟು ಅವ್ರಿಗೆಲ್ಲರಿಗೂ ಫುಲ್ ಬಾಯೆಲ್ಲ ಮಾಡಿಬಿಟ್ಟು ಆಮೇಲೆ ನಾವು ನಮ್ಮ ಮೆಟ್ರೋ ಕಡೆ ಹೋಗೋಣ ಅಂತಂದ್ಬಿಟ್ಟು ನಾನು ನಮ್ಮ ಯಜಮಾನ್ರೂ ಹೊರಟ್ಮೇಲೆ 4:45 ಮೆಟ್ರೋ ಓಪನ್ ಆಯಿತು. ಮೆಟ್ರೋ ಓಪನ್ ಆದ ತಕ್ಷಣ ಹೋದ್ವಿ. ನನಗೆ ಆವಾಗ ಏನೂ ರಿಸ್ಕ್ ಅನ್ನಿಸ್ಲಿಲ್ಲ, ಟ್ರಾವೆಲ್ಲು ಟಯರ್ಡು ಅನ್ನಿಸ್ಲಿಲ್ಲ. ಆದರೆ ಸ್ವಲ್ಪ ನಿದ್ದೆ ಇಲ್ಲ ಅಂತ ಅನ್ನಿಸ್ತು ಅಷ್ಟೇ. ಯಾಕಂದರೆ ಟ್ರೈನಲ್ಲಿ ಎಷ್ಟೇ ನಿದ್ದೆ ಮಾಡಿದ್ರೂ ನಿದ್ದೆ ಮಾಡ್ದಂಗೆ ಅನಿಸಲ್ಲ. ಆದ್ರೂ ಸ್ವಲ್ಪ ಮೈಕೈ ನೋವ್ತಾ ಇತ್ತು ಅಷ್ಟೇ. ಅಂದರೆ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ದಾಗ ಫುಲ್ ಮೆಟ್ಲೆಲ್ಲ ಹತ್ತಿದ್ವಲ್ಲ, ಸಿಕ್ಕಾಪಟ್ಟೆ ಗಿಂಪಿಲೆಲ್ಲ ಸುತ್ತಾಡಿದ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಾಲು ನೋವು ಬಂದಿತ್ತು ಅಷ್ಟೇ. ಆದರೆ ಇಲ್ಲಿ ಅಷ್ಟೊಂದೇನು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ. ನಾವು ಎಲ್ಲೇ ಹೋದ್ರೂ ರೈಲ್ವೆ ಸ್ಟೇಷನಲ್ಲಿ ಹಿಂಸೆ ಅಂತ ನನಗೆ ಅನಿಸಲ್ಲ. ರೈಲಲ್ಲಿ ಹೋದರೆ ಬಸ್ಸಲ್ಲಿ ಹೋದ್ರೆ ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು ಅಂತ ಅನಿಸುತ್ತೆ. ನೋಡಿ ಅಂತಾಕ್ಷರಿ ಆಡ್ತಾಯಿದ್ವಿ, ಫುಲ್ ಸಿಂಗಿಂಗು ನಮ್ಮದೇ. ಯಾವುದೇ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದ್ರೂ ಲಾಸ್ಟಲ್ಲಿ ನಿದ್ದೆ ಮಾಡೋ ತನಕ ಆಡ್ತಾನೇ ಇರ್ತೀವಿ. ಬೇರೆ ಏನಾದರೂ ಡ್ಯಾನ್ಸು ಆ ಥರ ಎಲ್ಲ ಮಾಡೋಣ ಅಂದ್ಕೊತೀವಿ. ಆದರೆ ಪಕ್ಕದಲ್ಲಿರೋರು ಬಿಡಬೇಕಲ್ಲ, ಪಕ್ಕದಲ್ಲಿರೋರು ಇದು ರಿಸರ್ವೇಷನು ಇಷ್ಟೊಂದು ಗಲಾಟೆ ಮಾಡಬೇಡಿ, ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಹಿಂಸೆ ಇಕ್ತಾರೆ. ಅದಕ್ಕೋಸ್ಕರ ನಾವು ಸಿಂಪಲ್ಲಾಗಿ ಅಂತಾಕ್ಷರಿಯಲ್ಲೇ ಮುಗಿಸ್ಬಿಡೋಣ, ಇನ್ನೇನು ಬೇಡ ಅಂತ ಅಂದ್ಕೊಂಡು ಅಂತಾಕ್ಷರಿ ಮುಗಿಸ್ತೀವಿ. ನಮ್ಮ ಯಜಮಾನ್ರು ನೋಡಿ ವೀಡಿಯೋ ಮಾಡಿರಿ ಅಂತ ನಾನು ಹೇಳಿದ್ರೆ ಅವರು ನಾನು ಆಟ ಆಡೋದಕ್ಕೆ ಬರೋಲ್ಲ, ನೀವೇ ಆಟ ಆಡ್ಕೊಳ್ಳಿ, ಅಂತಾಕ್ಷರಿನ ನಾನು ವೀಡಿಯೋ ಮಾಡ್ಕೊಡ್ತೀನಿ ಬೇಕಾದರೆ ಅಂತ ಅಂದ್ಬಿಟ್ಟು ಮೇಲ್ಗಡೆಯಿಂದ ವೀಡಿಯೋ ಮಾಡಿರೋದು ಫುಲ್ ಝೂಮಲ್ಲಿ ತೆಗೆದವ್ರೆ. ನಾನೇ ತುಂಬ ದಪ್ಪ ಕಾಣಿಸ್ತಾ ಇದ್ದೀನಿ ಅನ್ನಿಸ್ತು ನನಗೆ. ನೋಡಿ ಈ ಥರ ಎಲ್ಲ ಅನ್ನಿಸ್ತಾಯಿತ್ತು. ಫುಲ್ ಸಿಂಗಿಂಗಲ್ಲೇ ಮುಳುಗೋಗಿದ್ದೀನಿ. ಅವ್ರೇನಾರು ಆಡ್ಕೊಳ್ಳಿ, ನಾನಂತೂ ಹಾಡು ಹೇಳ್ತಾನೇ ಇದ್ದೀನಿ. ಫುಲ್ ಹಾಡಲ್ಲೆಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಇನ್ನೇನು ಕೆಲಸ ಅಂತಂದ್ಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತಂದ್ಬಿಟ್ಟು ಫುಲ್ ಟಾಪ್ಗೆ ನಾನು ಹತ್ತಿದೆ. ನನಗೆ ಕೆಳಗಡೆ ಅಲ್ಲಿ ಮಲ್ಕೊಳ್ಳೋಕ್ಕೆ ಭಯ ಆಗುತ್ತೆ, ಯಾಕಂದರೆ ಕಳ್ಳರು ಬರ್ತಾರೆ ಹಂಗೆ ಹಿಂಗೆ ಅಂತ ಎದುರಿಸ್ಬಿಟ್ಟಿದ್ರು, ಅದಕ್ಕೋಸ್ಕರ. ಆದರೆ ಟಾಪಲ್ಲಿ ಹತ್ಬೇಕಾದ್ರೂ ಅಷ್ಟೇ ಹೆದ್ರ್ಕೊತೀನಿ. ಆದರೂ ಒಂದು ಸ್ವಲ್ಪ ಧೈರ್ಯ ಮಾಡಿ ಹೇಳಿದ್ರೆ ಏನಿಲ್ಲ, ಹತ್ಕೊಂಡು ಹೋಗಿ ಮಲ್ಕೊಂಡೆ. ಆಮೇಲೆ 4:45 ಮೆಟ್ರೋ ಸ್ಟಾರ್ಟ್ ಆಗಿ ಮೆಟ್ರೋ ಅಲ್ಲಿ ಬಂದು ಇಳಿದ್ಬಿಟ್ಟು ಆಮೇಲೆ ಮೆಟ್ರೋದಲ್ಲಿ ಇಳಿದ್ಮೇಲೆ ಎಷ್ಟು 5 ಗಂಟೆ 5:30 ಆಗೈತೆ. ಆದರೆ ನಮ್ಮ ರೋಡಲ್ಲಿ ನಮ್ಮ ಏರಿಯಾದಲ್ಲಿ ಜನನೇ ಇಲ್ಲ. ಯಪ್ಪ ಎಷ್ಟೊಂದು ಭಯ ಆಗ್ತಾಯಿತ್ತು ಗೊತ್ತಾ. ಏನು ಇಷ್ಟೊತ್ತಾದ್ರೂ ಒಂದು ಅಂಗಡಿ ಓಪನ್ ಇಲ್ಲ ಅಂದರೆ, ಬೆಂಗಳೂರಲ್ಲಿ ಇಷ್ಟೊತ್ತಾದ್ರೂ ಒಂದು ಜನನೂ ಓಡಾಡ್ತಾಯಿರಲ್ಲ. ಒಳ್ಳೆ ನಮ್ಮ ಊರ ಕಡೆ ಹಳ್ಳಿ ಕಡೆ ಒಂದೊಂದು ಟೈಮಲ್ಲಿ ಆ ಥರ ಆಗುತ್ತೆ. ಆ ಥರ ಅನ್ನಿಸ್ತಾಯಿತ್ತು ನನಗೆ. ಹಂಗೆಲ್ಲ ಅನಿಸ್ಬೇಕಾದ್ರೆ ಒಂಥರ ಭಯ ಆಗೋದು. ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ನಾಯಿಗಳ ಕಾಟ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗೋಗಿದೆ ಅಂತಲೇ ಹೇಳ್ಬೋದು. ವೀಡಿಯೋದಲ್ಲೆಲ್ಲ ನೋಡಿರ್ತೀರ, ಸುಮ್ಮನೆ ಹೋಗ್ತಾಯಿದ್ರು ಬಂದು ಕಚ್ಬಿಡ್ತವೆ, ಆಮೇಲೆ ಎಳ್ದಾಡ್ತವೆ, ಆ ಥರ ಎಲ್ಲ ಮಾಡ್ತಾವಲ್ಲ. ಅದೆಲ್ಲ ನೋಡಿದಾಗ ನಂಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅದರಲ್ಲೂ ಇಷ್ಟೊತ್ತಿನ ರಾತ್ರಿಯಲ್ಲಿ ನಾವು ಏನಾದರೂ ಮಹದೇಶ್ವರ ಬೆಟ್ಟಕ್ಕೆಲ್ಲ ಹೋಗ್ತೀವಲ್ವ, ಆವಾಗಲೂ ಅಷ್ಟೇ ಗಾಡೀಲಿ ಏನಾದರೂ ಹೋಗ್ತಾಯಿದ್ರೆ ಹಿಂದೆನೇ ಬಂದುಬಿಡ್ತವೆ, ಫುಲ್ ಬೊಗಳ್ಕೊಂಡು ಆವಾಗ ಭಯನೇ ಆಗಿಬಿಡುತ್ತೆ. ಸುಮಾರು ಸತಿ ಹಂಗೆ ಆಗಿದೆ, ತುಂಬ ಹೆದರಿಕೆ ಆಗುತ್ತಪ್ಪ ನನಗಂತೂ. ಅದಕ್ಕೇ ಅದನ್ನು ನಾನು ನೋಡಿಕೊಂಡು ಇಬ್ಬರು ಮಾತಾಡಿಕೊಂಡು ಏನ್ರಿ ಇಷ್ಟೊತ್ತಾದ್ರೂ ಒಬ್ಬರು ಇದ್ದಿಲ್ವಲ್ಲ ಅಂತ ಅಂದ್ಕೊಂಡು 4:45 ಆಗೋಗಿತ್ತು. ನೋಡಿ ನಾನಂತೂ ಈ ಥರ ಹೋಗ್ತಾಯಿದ್ದೀನಿ, ಫುಲ್ ತಲೆ ಎಲ್ಲ ಫುಲ್ ಹೆದ್ರ್ಕೊಂಡ್ಬಿಟ್ಟಿದ್ದೀನಿ. ನನಗಂತೂ ಏನಪ್ಪ ಹಿಂಗೆ ಬಂದ್ಬಿಟ್ಟು ಅನ್ನಿಸ್ತು ನನಗಂತೂ. ಅಯ್ಯೋ ಕತೆ ಅಂದ್ಕೊಂಡು ಇಬ್ಬರು ಮಾತಾಡಿಕೊಂಡು ಆಮೇಲೆ 6 ಗಂಟೆಗೆಲ್ಲ ಫುಲ್ ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದು ಇನ್ನೇನು ನಿದ್ದೆ ಮಾಡೋಣ ಚೆಂದ 1 ಅವರು, ಯಾಕಂದರೆ ಫುಲ್ ನಿದ್ದೆಗಿಟ್ಟಿದ್ದೀನಿ ಅಂದ್ಕೊಂಡು ನಾನೇ ಮಾತಾಡ್ಕೊಂಡು ನಮ್ಮ ಯಜಮಾನ್ರಿಗೆ ನೀವು ಮಲ್ಕೊಳ್ರಿ, ನನ್ನಂತೂ ಡಿಸ್ಟರ್ಬ್ ಮಾಡಬೇಡಿ, ನೀವು ಮಲ್ಕೊಳ್ಳಿ, ಇಲ್ಲಾಂದರೆ ಎದ್ದಿರಿ, ನನಗೆ ಮಾತ್ರ ಟೀ ಮಾಡಿ ಅದು ಮಾಡಿ ಅಂತ ನಂಗೆ ಡಿಸ್ಟರ್ಬ್ ಮಾಡಬೇಡಿ, ನಾನು ಮಲ್ಕೊತೀನಿ ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಚೆಂದ ನಿದ್ದೆ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.